ಒಂದು ಮನೆಗೆ 5,000 ಕೇಳ್ತದ. ಹನ್ನೊಂದು ಜನ ಕುಡಿಬೇಕಾ ಬಿಡ್ಬೇಕು. ಮತ್ತೆ ನೀರ 2-3 ತಿಂಗಳು ಐತ್ರಿ. ಓಸು ಇಸು ಬರ್ಲೆ ಹೊಂಟ ಈಗ 3 ತಿಂಗಳ ಕೇಸನೇ ಬಂದೆ. ಮತ್ತೀಗ ನೀರ್ ಎಲ್ಲಿಂದ ಯೂಸ್ ಮಾಡತ್ತೀರಿ? ಹೆಂಗೆ ಯೂಸ್ ಮಾಡತ್ತೀರಿ? ಹೊಲಕ್ನಾಗ ಹೋಗಿ ತರ್ಲತ್ತಿದೇವ್ರಿ, ಬಂಡ್ಯಾಗ ಟ್ರಾಕ್ಟರ್ದಾಗ ತಗೊಂಡ್ ಹೋಗ್ತೀವಿ. ಮತ್ ಪಂಚಾಯತ್ ಮೆಂಬರ್ ಆಗ್ಲಿ ನಮ್ದು ನಾಯಿ ಅಂತ ಹೇಳತ್ತಾರಿ. ಪಂಚಾಯತ್ ಯಾರು ಹೇಳತ್ತಾರ? ಹೆಂಗ ಎಲ್ಲರೂ ಪಂಚಾಯತ್ದಾಗ ಇದ್ದವ್ರು ಎಲ್ಲರೂ ಪಿಡಿಒ ಅಂದ ನಾಯಿ ಆಗಿರಿ ಅಂತ. ಯಾದ್ರ ಕಡೆ ಅಂದ್ರು ಅದು ನಾಯಿ ಅಂತ ಅವ್ರು. ಅವ್ರ ಯಾಗೋತಾರ ಪಂಚಾಯತ್ ಏನು ಅಧಿಕಾರಿ ಇರ್ತಾರ, ಇಲ್ಲಿ ಬಂದಾರೇಮ್ಮ ನಿಮ್ ಗಲ್ಲಿಗೆ ಯಾಗೋತಾರ? ಮತ್ತೀಗ ಅಲ್ಲಿ ಮ್ಯಾಗೆಲ್ಲ ಅಲ್ಲಿ ಗಲ್ಲೆಗೆಲ್ಲ ನೀರ್ ಹೊಂಟಾವ ಅಂತ ಹೇಳ್ತಾರಲ್ಲ ಜನ ಎಲ್ಲ. ಬಟ್ಲಿನ್ ಕೊಡದಾಗ ಹಾಕೊಂಡು ನಾವ್ ಅಡಿಗೆ ಮಾಡಿ ನನ್ನ ಮೊಮ್ಮಗನಿಗೆ ಕುಡ್ಸಿದ. ಉರಿ ಬಂದ ಇಲ್ಲ ಬೇಮನ ನನ್ನ ಮೊಮ್ಮಗನಿಗೆ ತಂದು ತೋರ್ಸಿ. ಹಾ ಏನವಲ್ಲತ್ತೀರಿ ಮಕ್ಕಳಿಗೆ ಓಟ್ಗಲ್ಲ ಕೂಲಿ ಮಾಡೋ ಮಂದಿ ಹೇಳ್ತಾನ ಸೈಯರಿ ನೋಡ್ರಿ. ಅಂದ್ರೆ ಇಲ್ಲಿ ಎಷ್ಟ್ ದಿವ್ಸಕ್ಕೊಂದ್ಸಲ ನೀರ್ ಹೊಂಟಾವ್ತಾ ಇದಾರೆ? 4 ದಿನಕ್ಕೆ 5 ದಿನಕ್ಕೆ ಬರ್ತಾವ. ಎಷ್ಟ್ ಗಂಟೆಗೆ ಬಿಡ್ತಾರ? ಅವ್ ಬಿಟ್ಟು ಹೋಯ್ತಾನ ಇವ್ರು ತಿರ್ಕೋತಾರ. ಇಲ್ಲ ಅಲ್ಲಿ ಮ್ಯಾಗ ಆಚಕ ಗಲ್ಯಾಗ ಮಂದಿ ಹೇಳತ್ತಿರು ಮುಂಜಾನೆ 6ಕ್ಕೆ ಬಿಡ್ತಾರ್ರಿ, 12 ತಾಗ ಬಿಡ್ತಾರ ಅಂತ ಹೇಳ್ತೀರಿ ಅಮ್ಮ. ಹಾ ಈ ಕಡೆ ಬಿಟ್ರಿ ಬಿ ಯಾವಾಗ ಬಿಡ್ತಾರ? 3-4 ದಿನಕ್ಕೊಂದ್ಸಲ ಬಿಡ್ತಾರ ಅಂತ ಹೇಳ್ತೀರಿ. ಅಂದ್ರೆ ಎಷ್ಟ್ ಗಂಟೆಗೆ ಬಿಡ್ತಾರ ನೀರ್ ಈ ಕಡೆ? ಬಂದು ಅಂತಂದ್ರೆ ಮತ್ತೆ ಒಂದ್ ಅರ್ಧ ಗಂಟೆ ಬೀರಲ್ಲೂರಿ ತಿರ್ಕೋತಾರೆ. ಹಿಂಗ ಅವರೇ ತಿರ್ಕೋತಾರ. ಇಲ್ಲಿ ನಿಮ್ಮ ಏರಿಯಾಕಿಲ್ ಮೆಂಬರ್ ಅರಲ್ಲ ನಿಮ್ಮವ್ರು ಯಾರ? ಅವ್ರಿಗೆ ತಿಳಿಸಿರಿ ನೀವು? ಅಂದ್ರ ಏನಂತಾರ ಮೆಂಬರ್ ಏನಂತಾರ? ಏನಿಲ್ಲ, ಹಾ ನೀರಿನ ಟಾಕಿ ಚಾಲು ಮಾಡುದ್ರಿ ಅಂತ ಲತ್ತಿದ್ದೇವ್ ನಾವು. ಯಾವುದು ಅದು ಬಂದಾಗಿಂದು? ಅಂದ್ರೆ ನಿಮಗೆ ಏನ್ ಬೇಕು? ಕುಡ್ಲಿಕ್ಕೆ ನೀರ್ ಬೇಕು, ಇಲ್ಲ ಟೈಮಿಗೆ ನೀರ್ ಹೊಂಟಿಲ್ಲ. ಮಧ್ಯಾಹ್ನದಾಗ ಬರ್ತಾರ ಸರ್ 2-3ಕ್ಕೆ. ಕೆಲ್ಸಕ್ಕೆ ಯಾವಾಗ ಹೋಗ್ಬೇಕು? 2-3 ಬಂದು ಅದು ಅರ್ಧ ತಾಸಿನ 1 ತಾಸು, ಒಂದ್ ದಿವ್ಸ ಬಿಟ್ರು 1 ತಾಸು ಅಂತಂದ್ರೆ ಮತ್ ಮರ್ ದಿವ್ಸ ನೀರೇ ಬರಲ್ಲ. ಮಕ್ಕಳು ಏನ್ ದಂಧೆಗೆ ಹೋಗ್ಬೇಕಾ? ನಾವು ನೀರಿನ ಸಲ ಕೂಡ್ಬೇಕು. ಈಗ ನಿಮ್ ಸಮಸ್ಯೆ ನೀರಿಂದ ಅದನ ಬೇರೆ ಬೇರೆ ಏನ್ರ ಅದ? ದಿಲೀಪ್ ರೇಖೆ ಅಂತೇಳಿ ಆಣದೂರು ಗ್ರಾಮದ ಅಕ್ಕಮದಿ ಕಾಲೋನಿ ಓಣಿಯಲ್ಲಿ ಜೀವಿಸ್ತಕ್ಕಂಥ ನಾವು ನಿವಾಸಿಯಾಗಿದ್ದೆವು. ಭಾಳ ಸಮಸ್ಯೆ ಅವ್ರಿ ನಮ್ಮ ಗಲ್ಲಿಯಾಗ ಹೇಳ್ಬೇಕಾದ್ರೆ. ಇಲ್ಲಿ ನೋಡ್ಬೋದು ನೀವು, ಕೊಡಗೊಳವಾಯ್ಕೆ ಎಲ್ಲ ನಮ್ಮಲ್ಲಿ ಗಲ್ಲಿ ಓಣಿ ಹೆಣ್ಮಕ್ಳರ ಭಾಳಷ್ಟು ದಿವಸದಿಂದ ಪಂಚಾಯತ್ಗಳಿಗೆ ಹೋಗಿ ಅರ್ಜಿ ಕೊಟ್ಟಿದ್ದೆವು. ಮತ್ತೇನಪ್ಪ ಅಂತಂದ್ರೆ ದೂರ ಕೊಟ್ಟಿದ್ದೆವು. ನಾಲಿ ಇಲ್ಲ, ರೋಡ್ ಇಲ್ಲ, ಡ್ರೈನ್ ಇಲ್ಲ, ಸ್ಲ್ಯಾಬ್ ಇಲ್ಲ, ಕರೆಂಟಿನ ಸಮಸ್ಯೆ ಕೂಡ ಭಾಳಷ್ಟು ಅದ. ಅಲ್ಲಿ ಒಂದು ಮೊನ್ನೆ ಒಂದು ಸೂಸೈಡ್ ಆಗಿತ್ತು ಟ್ಯಾಂಕ್ನಾಗ. ಅದು ಕ್ಲೀನ್ ಮಾಡಿಸಿ ಅಲ್ಲಿದ್ದೆಲ್ಲ ಇಲ್ಲಿ ಭಾಳಷ್ಟು ನೀರು ಸಪ್ಲೈ ಅವ. ಅದು ಕ್ಲೀನ್ ಮಾಡಿಸಿ ಅಲ್ಲಿ ನೀರು ಸ್ವಚ್ಛವಾಗಿಟ್ಟರೆ ಅಲ್ಲಿ ನೀರು ಸ್ಟೋರ್ ಮಾಡಿ ಎಲ್ಲರಿಗೂ ಇದು ಮಾಡ್ಬೋದು ನಾವು. ಅಂದ್ರೆ ಅದನ್ನು ಮಾಡ್ತಾಯಿಲ್ಲ. ಈಗ ನಾವೇನು ಮಾಡ್ತೇವೆ, ನಮ್ಮಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಸದಸ್ಯರಿಗೆ ಹೇಳ್ತೇವೆ. ಈಗ ಅವ್ರ ಸದಸ್ಯರೇ ಮನೇಲಿ ಹಾಕಿ ಮಾಡ್ತಾರೇನು? ಅವ್ರು ಹೋಗಿ ಪಂಚಾಯತ್ದಾಗ ಇಡಬೇಕಾಗ್ತದೆ. ಆ ಪಂಚಾಯತ್ನಿಂದ ಅಲ್ಲಿ ಬಜೆಟ್ ಬರ್ತದೆ, ಅದು ತಂದು ಇಲ್ಲೆಲ್ಲ
ಡಿಸ್ಟ್ರಿಬ್ಯೂಟಿವ್ ಅಭಿವೃದ್ಧಿ ಕೆಲಸಗಳು ಮಾಡಬೇಕಾಗ್ತದೆ. ಸೊ ನಾವು ಭಾಳಷ್ಟು ಆಲ್ರೆಡಿ ಅಪ್ಲಿಕೇಶನ್ ಕೊಟ್ಟಿದ್ದೆವು, ಆದ್ರೂ ಕೂಡ ಪಿ ಡಿ ಅವರು ಡೋಂಟ್ ಕೇರ್ ಅನ್ನಾರ. ಅಧ್ಯಕ್ಷರಿಗೆ ಕರ್ಸ್ಕೊಂಡು ಬಂದಿದ್ದೆವು, ನಾವು ಸ್ವತಃ ಅಧ್ಯಕ್ಷರಿಗೆ ಮತ್ತು ಪಿ ಡಿ ಒಗೆಲ್ಲ ಇಲ್ಲಿ ಕರ್ಕೊಂಡು ಬಂದು ಜಾಗ ತೋರಿಸಿದೆವು. ನಡ್ಲಿಕ್ಕೆ ಹಾದಿಲ್ಲ, ಕುಡ್ಲಿಕ್ಕೆ ನೀರಿಲ್ಲ, ಏನು ಮಾಡ್ಬೇಕಂತ ಭಾಳಷ್ಟು ಸರ್ತಿ ಹೇಳಿದೆವು. ಆದ್ರೂ ಕೂಡ ಅವರು ಒಟ್ಟಾಗಿ ಪರಿಗಣನೆ ತೊಗೊಂಡಿಲ್ಲ. ಅದಕ್ಕೆ ದಯಮಾಡಿ ಇಂಥ ಅಧಿಕಾರಿಗಳು ನಮಗೆ ಬೇಡ. ನಮಗೇನಪ್ಪ ಅಂತಂದ್ರೆ ಅಭಿವೃದ್ಧಿ ಅಧಿಕಾರಿ ಬೇಕು, ಒಂದು ಗ್ರಾಮ ಅಭಿವೃದ್ಧಿಗೆ ಸಂಬಂಧಪಟ್ಟ ಚಿಂತನೆ ಮಾಡುವಂಥ ಅಧಿಕಾರಿ ಬೇಕು. ದಯಮಾಡಿ ಇಂಥ ಅಧಿಕಾರಿ ಅಮಾನತ್ ಮಾಡಿರಿ. ಮತ್ತೇನಪ್ಪ ಅಂದ್ರೆ ನಮ್ಮ ಗಲ್ಲಿಗೆ, ನಮ್ಮ ಓಣಿಗೆ ನೀರಿಂದಾಗಲಿ, ರೋಡಿಂದಾಗಲಿ, ಲೈಟಿಂದಾಗಲಿ, ಮತ್ತೇನಪ್ಪ ಡ್ರೈನ್ದಾಗಲಿ ಎಲ್ಲ ರೀತಿಯಲ್ಲಿ ನಮಗೊಂದು ವ್ಯವಸ್ಥೆ ಮಾಡಿಕೊಡ್ರಿ ಅಂತೇಳಿ ನಿಮ್ಮಲ್ಲಿ ನಾವು ಕಳ್ಕೊಳ್ಳಿ ಮನವಿ ಮಾಡ್ತೇವೆ. ನೋಡಿರಿ, ಈಗ ಭಾಳಷ್ಟು ಸರ್ತಿ ಅರ್ಜಿ ಕೊಟ್ಟಿದ್ದೆವು. ನಮ್ಮಲ್ಲೆಲ್ಲ ಕೂಲಿ ಕಾರ್ಮಿಕರು ಸರ್, ಭಾಳ ಮಂದಿ ಬೆಳಗ್ಗೆ ಎದ್ದು ಅವ್ರವ್ರ ಮನೆ ಕೆಲಸಗಳು ಮಾಡಿ ಅವ್ರವರು ಏನದ ಉಪಜೀವನಕ್ಕೋಸ್ಕರ ಎಲ್ಲ ಹೊಲದಾಗ ದುಡಿಯುವಂಥ ವ್ಯಕ್ತಿಗಳರ. ಅವ್ರಿಗೆ ಈಗ ಟೈಮಿಗೆ ನೀರೇ ಇಲ್ಲ, ನೀರು ಸರಿಯಾಗಿ ಬಂದಿಲ್ಲ ಅಂತಂದ್ರೆ ಅವ್ರ ಮನೆ ಕೆಲಸಗಳು ಯಾವಾಗ ಮಾಡಬೇಕು, ಅವ್ರು ದುಡ್ಕೊಂತಿಲ್ಲಾಗ ಅಡಿಗೆ ಯಾವಾಗ ಹೋಗ್ಬೇಕು, ಇಂಥದ್ದು ಭಾಳ ಸಮಸ್ಯೆ ಎದ್ದು ಕಾಣ್ಲತ್ತದ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಭಾಳಷ್ಟು ಸರ್ತಿ ನಾವು ಅರ್ಜಿಗಳು ಕೊಟ್ಟಿದ್ದೆವು ಪಂಚಾಯತ್ಗೆ, ಎಲ್ಲ ಸಮಕ್ಷಮದಾಗೂ ಅರ್ಜಿ ಕೊಟ್ಟಿದ್ದೆವು. ಯಾವುದೇ ರೀತಿ ನಮ್ಮ ಅರ್ಜಿಗಳಿಗೆ ಸ್ಪಂದಿಸ್ತಾ ಇಲ್ಲ, ನಮ್ಮ ಸಮಸ್ಯೆಗಳಿಗೆ ಯಾರೂ ಸ್ಪಂದಿಸ್ತಾ ಇಲ್ಲ. ಹಾಗಾಗಿ ನಮ್ಮ ಓಣಿ ಒಳಗೆ ನಮ್ಮದು ಒಂದು ಅಕ್ಕಮದೇವಿ ಕಾಲೋನಿ ಒಳಗೆ ನೀರಿನ ಸಮಸ್ಯೆ ಒಂದು ನೀಗಿಸ್ಬೇಕು. ಇದಕ್ಕೆ ಸರಿಯಾದ ಸೂಕ್ತ ಕ್ರಮ ತೊಗೋಬೇಕು. ಮತ್ತೇನು ಬೋರ್ ಹೊಡಿಸ್ತಾರ, ಬೋರ್ ಹೊಡಿಸಿದ ನಂತರ ಅದಕ್ಕೆ ನೀರು ಬಂದಿದ್ದಾವೆ ಅಂತಾರೆ, ಅದು ಇನ್ನೂ ಮೋಟ್ರ್ ಕೂಡಿಸಿಲ್ಲ. ಮತ್ತು ಮೇಲಿಂದಾಗಿ ಭಾಳಷ್ಟು ಮನೆಗಳಿಗೆಲ್ಲ GPS ಮಾಡ್ಕೊಂಡಾರ, ಅದು ಬಿಲ್ ಇನ್ನೂ ಇಲ್ಲ. ಬಿಲ್ ಕೇಳಿದರೆ ಮೇಲಿಂದ ಇಲ್ಲ, ನಾವೇನು ಮಾಡ್ಲಿಕ್ಕಾಗುತ್ತೆ ಅಂತಕ್ಕಂಥ ಮಾತುಗಳು ಆಡ್ಲತ್ತಾರ. ಜನಗಳಿಗೆ ಏನದ ಅಂತಂದ್ರೆ ನಾವು ಏನೋ ಕೊಡ್ಬೇಕು, ನೀವು ಕೊಟ್ಟರೆ ಕೆಲಸ ಆಗ್ತದೆ ಅನ್ನುವಂಥದ್ದೆಲ್ಲ ಕೆಲವೊಬ್ಬರಿಗೆಲ್ಲ ಮಾತಾಡ್ಯಾರಂತ. ಸೊ ಇದಕ್ಕೆ ಏನದ ಒಂದು ಯಾವುದೇ ಸೂಕ್ತವಾದ ಪರಿಹಾರ ಮಾಡಿಕೊಡ್ಬೇಕಂತೇಳಿ ನಮ್ಮ ಅಕ್ಕಮದೇವಿ ಕಾಲೋನಿಯವ್ರ ಮುಖಾಂತರವಾಗಿ ನಾವು ಕೇಳ್ಕೊತೀವಿ. ಹೋಗಿದ್ದೆವು, ಹೋದ್ರೆ ಏನಂದ್ರು, ಇಂಥ ನಾಯಿಗಳು ಬರ್ತಾವೇಸೋ ಹೋಯ್ತಾವೇಸೋ, ಅವ್ರು ಹಂಗೆ ಬರ್ತಾರ ಹಂಗೆ ಹೋಯ್ತಾರ ಅಂದ್ರು. ನೋಡಿ ಯಾರಂದ್ರೆ ಇದು ಮಾತು ವಿಡಿಯೋ ಅಂದಾರ ನೋಡಿ, ನಿಮಗಂದಾರೇನು? 100 ಕೆಪಿ ಹೋಗಿರ್ಬೇಕು ನೋಡ್ರಿ. ನಮ್ಮ ಚಪ್ಲಿನೇ ಹರಿದಾವ್, ಖರೆ ಅವ್ರಿಗೆ ಕಳ್ಕಳಿ ಬಂದಿಲ್ಲ. ಕಣ್ಣೀರ್ ಬಿ ಹಾಕಿ ಬಂದಿದೆ ಅವ್ರ ಮುಂದೆ, ಖರೆ ಅವ್ರಿಗೆ ಕಳ್ಕಳಿ ಬಂದಿಲ್ಲ. ಅವ್ರ ಮನೆಗೆ ರೀ 3-4 ಮನಿ ಅವ, ಅವ್ರ ಸ್ವಂತ 100 ರೂಪಾಯಿ ಜಮಾಸಿ ನಳ ತಗೊಂಡ್ರಿ, ಕೇಳ್ಯಾರ್ರಿ, ಅದಕ್ಕೆ ಸ್ಪಂದಿಸಲ್ ಮ್ಯಾಕ ಇವ್ರು ಸ್ವಂತ ಒಂದ್ 5 ಮನಿದವ್ರು ಕಲ್ತಿ 100 ರೂಪಾಯಿ ಜಮಾಸಿ ನಳ ತಗೊಂಡ್ರ. ಅವ್ರು ಆ ನಳ ತೊಗೊಳಕ್ ಹೋದ್ರು ಬಿ ನಿಮ್ ನಳ ಯಾರು ತಕೊಂಡ್ರ, ಅವ್ರು ತಗೊಳತ್ರು, ಖುದ್ ಅವ್ರು ತಗೊಳತ್ರು ಬಿ, ಅಧಿಕಾರಿಗಳು ಕೊಡ್ಲದ್ರು, ಅವ್ರು ತಗೊಳತ್ರು, ನಿಮ್ ನಳ ಯಾರು ತಕೊಂಡ್ರ ಅಂತೇಳಿ ದಬ್ಬಾಳಿಕೆ ಮಾಡತ್ತಾರ ಬಂದಿಲ್ಲ. ಯಾಕಪ್ಪ, ಗೊತ್ತಿಲ್ರಿ ನಮಗ್. ವಾರ್ಡ್ ನಂಬರ್ 3 ಭಾಳ ಸಮಸ್ಯೆ ಅದ ರೀ. ಒಂದಂತಿಲ್ಲ 2 ಅಂತಿಲ್ಲ, ನಾಲಿ ಹೊಡೆದಾಗ್ಯದ, ನಾಲಿ ಕ್ಲೀನ್ ಮಾಡೋ ಬರಲ್ಲ. ಹಾಕಿ 4 ದಿವಸ ಆಯ್ತು ಲೈಟು, ಮಿನಿಮಮ್ ನೈಟ್ ಟೈಮಿಗೆ ಇಲ್ಲಿ ನೋಡ್ರಿ, ಅಲ್ಲಿ ನೋಡ್ರಿ ಲೈಟೇ ಇಲ್ಲ, ಲೈಟೇ ಇಲ್ಲ, ಲೈಟೇ ಬೀಳಲ್ಲ. 4 ತಿಂಗಳಾಯ್ತು ಹಾಕಿ, ದಸರಾ ಹಬ್ಬ ಟೈಮಿನ ಹಾಕ್ಯಾರ, ಲೈಟೇ ಇಲ್ಲ, ಲೈಟೇ ಬೀಳಲ್ಲ. ಯಾರಿಗೋ ಕೊಟ್ಟಕ್ಲತ್ತಾರ, ಹಾಕ್ಲತ್ತಾರ, ಹೋಗ್ಲತ್ತಾರ ಅಷ್ಟೇ ರೀ. ಈಗ ರಾತ್ರಿ ಅವ ಅಲ್ಲಿ ಸತ್ತೋಗ್ಯಾವ, ರಾತ್ರಿ ಊಟಿ ಬರ್ಲತ್ತಾವ ಕಳ್ಳೂರು ಗಿಚ್ಚಕ್ಕೆ ನಾವ್ ಇಲ್ಲಿ ಅದ ನಮ್ಮ ಮಕ್ಕಳ ಮನಿ ಅಲ್ಲಿಂದ ಹೊಗಡ್ಗವ ಎತ್ತೋಡ್ ಹೋಗ್ಯಾವ ಕತ್ತಲಾಗ ಎತ್ ಸಿಗರಿ ಲೈಟ್ ಇದ್ರೆ ಹುಡುಗ ಲೈಟ್ ಕೊಡ್ರಿ. ಇದು ಅಲ್ಲ ಸರ್, ಇದ್ರೊಳಗೆ ನೀರು ಹೋಗಿ ಹೊರಗೊಳಗೆ ಇನ್ಸ್ಪೆಕ್ಷನ್ ಆಗ್ಯ ಸರ್. 4 ದಿವಸ ಇತ್ತು ಕಿಟ್ ಬೇಬಿ. ನಮ್ಮ ಮನೆಗಿಂದ ಹೊಂಟಾವ ಸರ್, ಯಾರ ಮನೆಗೆ ಹೊಂಟಿಲ್ಲ. ನಿಮ್ ಮನೆಗಿಂದು ನೀರ್ ಎಲ್ಲಿ ಹೊಂಟವ? ಮನೆ ಸಬಿರು ಮನೆ ಹಿಡಿದು ಹೊಂಟಾವ ನೋಡ್ರಿ, ನಮ್ಮ ಮನೆ ನಾಲಿ ನೀರು ಅವ್ ನಿಮ್ ಮನೆಯಾಗ ಹೊಂಟವ ನೋಡ್ರಿ. ಎಲ್ಲರೂ ಕೇಳ್ರಿ, ನಮ್ಮ ಮನೆಗೆ ಹೊಂಟಾವ ಇಲ್ಲ. ತಿಪ್ಪಣ್ಣವ್ರಿ ಸುಮತ ಕೇಳಿಸ್ತೇನೆ ನೋಡ್ರಿ. ಅದೇ 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 ಅದು ಎಲ್ಲ ನಾಲಿ ಇಲ್ಲ, ಆಚೆ ಸೈಡ್ ನೀರ್ ಇದ್ರೆ ಈಚೆ ಸೈಡ್ ನಮ್ಮ ಮನೆ ಕಡೆ ಹಾಕ್ಯಾರ. ಮತ್ತೆ ಮನೆಗೆ ಹೋಗಿ ತೋರ್ಸ್ಲತ್ತಾರ. ನಮ್ಮ ಕಡೆ ನೆಂಟರು ಬಂದಾರ, ತಿರ್ಸಿ ನಿಂತರ ನಾನು ನುಗ್ಗಿ ಹಾಕಿ ಕಾಲ್ ಮೇಲೆ ಕಾಲ್ ಕೊಟ್ಟು ಬಾಲೆ ಮುರ್ದು ಹಾಕ್ತಿದ್ರು. ಅಂತ ಹೇಳಿ ಇವಾಗ ನಾ ತಿರ್ತೆ ನೀ ತಿರ್ತೆ ಜಗಳ ಕಲ್ಬಿಟ್ಟೆ. ಇಲ್ಲಿ
ಇಲ್ಲ ಈಗ ತಿರ್ಗಾರಲ್ಲಿ ಅದೇ ಈಗ ಬರ್ಲತ್ತಾರ ಫೋನ್ ಮಾಡಿದ್ರೆ ಹಾಗೆ ಕುಡ್ ಬಂತೀವಿ ಇದು ಹೆಂಗ್ ನಡಿಬೇಕು ಹೇಳ್ರಿ ನಾಲಿ ವ್ಯವಸ್ಥೆ ನಮ್ಮ ಮನೆ ಸರಿ ಹೋದ್ರ ಒಂದ್ ಟ್ಯಾಕ್ಟ್ರಿ ಮರ್ಬ್ ಹಾಕಿ ತಗೊಂಡ್ ಹೋಗ್ಯಾರ ಈಗ ನೋಡ್ರಿ ಇದು ಮರ್ಬ್ ನಾವು ಬಿಟ್ಟಿದ್ದೀವಿ ಒಂದ್ ಟ್ಯಾಕ್ಟ್ರಿ ನಮ್ಮ ಮನೆ ಸರಿ ಹೋದ್ರ ಒಂದ್ ಟ್ಯಾಕ್ಟ್ರಿ ಮರ್ಬ್ ಬಿಟ್ಟಿದ್ದೀವಿ ಸರಿ ನೀರ್ ಬರಲ್ಲ ಹಾದಿ ಪೂರಾ ನೀರೇ ನೋಡ್ರಿ ಡಬ್ರಿ ಇದು ಡಬ್ರಿ ಏನದ ಅಂದ್ರೆ ಪೂರಾ ನೀರ್ ಡಬ್ರಿ ನೀರು ನಮ್ಗೆ ಹಾದಿ ಇಲ್ಲ ನೀರ್ ಇಲ್ಲ ಹಾದಿ ಹಿಂಗೆಲ್ಲ ತಗೋರಿ ಬೇಕಲ್ಲ ನೀರ ಬೇಕಲ್ಲ ರೀ ಸರ್ ನೀರೆಲ್ಲ ಇಲ್ಲ ಹೇಳ್ರಲ್ಲ ಎಲ್ಲ ಸಮಸ್ಯೆಗಳು ನಾನು ಹೇಳ್ಕೊತಾನೆ ಹೊಂಟಿದ್ದೆಲ್ಲ ಹಾಗೆ ಹೇಳ್ಬೇಕ್ರಿ ಹೇಳ್ಕೊತಾನೆ ಹೊಂಟಿದ್ದೆ ಪೈಲ ಫಸ್ಟ್ ನಾಳೆ ಇಲ್ಲಿ ತಗೊಂಡಿದ್ದೇವೆ ಸರ್ ನಿನ್ನ ನೋಡ್ರಿ ಇಲ್ಲಿ ತಗೊಂಡಿದ್ದೇವೆ ಫಸ್ಟ್ ಇದು ಮುಚ್ಚಾಗದೆವು ಮತ್ತೆ ಕೈ ಇದು ಮುಚ್ಚಕಿರ್ಲ ಈಗ ಅದು ಬಂದದಲ್ಲ ಈ ಕರಿ ಸರ್ ಪೈಪು ಹಿಂಗೆ ಹಾಕ್ಯಾರಿ ನಾಳೆ ತಗೊಳತ್ತಾರ ಎಲ್ಲ ಇತ್ತು ಅದು ಕೆಳವ ಮರ ಹಾಕಿ ಪೈಪ್ ಹಾಕಿ ಮೇನ್ ನೋಡ್ರಿ ಇದು ಕನೆಕ್ಟ್ರಿ ಈ ಲಾಸ್ಟ್ ತನಕ ರೋಡ್ ಅದ ಇದು ಯಾವ್ದು ರೋಡ್ ಸರ್? ಇದು ರೋಡ್ ಅದ ನೋಡ್ರಿ ರೋಡೇ ವ್ಯವಸ್ಥೆ ನೋಡ್ರಿ ಇದು ಇದು ರೋಡ್ ಅದ ರೀ. ಹಿಂಗ್ ಬಂದ್ರೆ ಟರ್ನ್ ಹಿಂಗ್ ರೋಡ್ ಐತಿ ಹಾ 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 ಇದು ನೋಡ್ರಿ ಇದು ರೋಡ್ ಇದು ಬಂದಿ ಓಡ್ಬೇಕಾ ಹಿಂಗ್ ಓಡ್ಬೇಕು ನೋಡ್ರಿ ಯಾರು ಓಡ್ಬೇಕು ಇದು ರೋಡ್ ಅದ ಸರ್ ಹಾ ಸಿಸಿ ರೋಡ್ ಆಗ್ಬೇಕಾಗಿತ್ತು ಸರ್ ಇದು ಅಷ್ಟೇ ಪರ್ಮ ರೋಡ್ ಏನ್ ಅಡ್ಡ ಬರ್ತದೆ ಸರ್ ಯಾರೋ ಹುಡುಗರ್ನ ನೈಟ್ ಟೈಮಿಗೆಲ್ಲ ಮಳೆಗಾಲಿಲ್ಲ ಇದು ಎಷ್ಟು ಫೀಟ್ ರೋಡ್ ಅದ ರೀ ಸರ್ ಇದು? ಯಾವ್ದ್ರಿ ಇದು 15 ಫೀಟ್ ರೋಡ್ ಅದ ರೀ ಇಲ್ಲ 15 ಹಾ 15 ಫೀಟ್ ರೋಡ್ ನೋಡ್ರಿ ಮಳೆಗಾಲ ಸರ್ ನೀರು ಇಷ್ಟು ಬರ್ತಾವ ಭಾಳ ಬರ್ತಾವ್ರಿ ಒಳ್ಳೆ ಸೃಷ್ಟಿ ಆಗಲ್ರಿ ಸಣ್ಣ ಸಣ್ಣ ಹುಡುಗರಿಗೆ ಇದು ಕಂಟಿನ್ಯೂ ಇಷ್ಟೇ ಏನೇ ಕಮ್ಮವ ಏನೋ ಭಾಳ ನೀರು ಬರ್ತಾವ್ರಿ ಈ ಮೂರ್ತಿ ರೀ ಮಲೇರಿಯಾ ಡೆಂಗು ಹುಡುಗರಿಗೆ ಆರಾಮಿರಲ್ಲ ಇನ್ನ ಏಸನಿದ್ ಹೋಗ್ಬೇಕು ಎರಡೆರಡು ಕೊಡ ತಕೊಂಡ್ ಇನ್ನ 2 ಕೊಡ ಹೋದ್ರು ಸುದ್ದ ಸಿಗಲ್ಲ ಹೊಂಟಾವ್ ನೀರ್ಗಳು ಈ ತಮ್ಮ ಎಷ್ಟ್ ಬಂದ್ರ ಅಂದಿದ್ನೆಲ್ಲ ನೀರಿನ ಬಟ್ಟ ನಮಗ ನೀರಿಂದ ನಮಗ ಹಾದಿ ಎತ್ತಕ್ ಹೋಗ್ಬೇಕಾರ ನೀರು ಬೇಕಾದ್ರೆ ನಮಗ್ ನೀರು ಹಾಕ್ರಿ ಕುಡಿಲಕ್ ಕಾಲ್ ಬೋಗಿ ಅಂದಿದೆ ಮತ್ತೆ ಬಿದ್ದನ್ರಿ ಮಣ್ಣಿನ ದಿನನೇ ಒಂದ್ ತಿಂಗಳಾಯ್ತು ಯಾರೇ ಬಿದ್ದ ಗಾಬ್ರಿ ಮಾಡಿದ ಕಣ್ಣೆಲ್ಲ ಕೈ ಮಾರಿ ಕೇರಿ ಯಾರ ಗೊಜ್ಜನ್ ಗೊಜ್ಜು ಕಸ್ಪಟ್ಟದ್ರಿ ಭಾಳ ಎಲ್ಲ ಈಗ ಅಂದ್ರೆ ಸಾಫ್ ಮಾಡಿಲ್ಲ ಏನ್ ಬಿ ಯಾರು ಮಾಡಕ್ರಿ ಅದು ಹನಿ ಬಿಟ್ರಿ ಸರ್ ಏನ್ ಮಾಡ್ತಾರ ಕೆಲಸ ಮಾಡ್ಸಲ್ಲ ಅದು 4 ಬರ್ತಾವ ಇಲ್ಲಿಗೆ 4ಕ್ಕೆಲ್ಲ 2 ಕೊಡ ಹಾಕೊಂಡು ಅಂದ್ರೆ ಆಗೋದು ಬಂದೈತ ಮತ್ತೆ ಅದ್ರಾಗ ಮತ್ತೆ ಇಕ್ಬೇಕು ಎಲ್ಲ ಹೇಳಿದವ್ರಿ ಸರ್ ಮತ್ತೆ ಇನ್ನ ಎಷ್ಟೆಲ್ಲ ಹೇಳ್ಬೇಕು ನಮ್ಗ ನೀರ್ ಬಿಡ್ಬೇಕು ನೋಡ್ರಿ ಸರ್ ಮತ್ ನಾಲಿಗಳು ಆಗ್ಬೇಕು ರೋಡ್ ಆಗ್ಬೇಕು ಮನುಷ್ಯ ಗಲ್ಯಾಗ ಹೆಂಗ್ ಮಕ್ಕಳು ಹೋಗ್ಬೇಕು ನಡಿಬೇಕು ಗೊಜ್ಜು ದಾಟ್ಲಕ್ ಹೋದ್ರ ಗೊಜ್ಜದಾಗ ಬೀಳತ್ತಾರ ಮಕ್ಕಳೆಲ್ಲ ಎಲ್ಲ ಸ್ವಚ್ಛತೆ ಇರ್ಬೇಕು ನೋಡ್ರಿ ಸರ್ ನಮ್ಗೆ ಆ ಕಡೆ ಗಲ್ಲಿಗೆ ನಾಲಿ ಬಂದೈತದ ಎಲ್ಲ ಬಂದೈತದ ಗಾಲಿನೇ ಇಲ್ಲ ತಾನೇ ಮಾಡಿಸ್ತಾರ ನೀವು ಹೇಳ್ರಿ ಸಮಸ್ಯೆಗಳು ಬರೀ ಈ ನೀರಿನ ಕಾಲಾಗ 2 ಕೊಡ ತಗೊಂಡ್ ಹೋದ್ರು ಹಿಂಗ ಮನುಷ್ಯರು ಕೆಲ್ಸಕ್ ಹೋಗಿನವ್ರು ಪೂಜೆ ತಗೊಂಡಿಲ್ಲ ಏನಿಲ್ಲ ಈಗ ಮೇ ಇಲ್ಲ ಕೈ ಇಲ್ಲ ಏನಿಲ್ಲ ಮಳೆಗಾಲದಾಗ ಪೂರಾ ಡಬ್ರೆ ಕುಂತಂಗ ಅದ ನಮಗ್ ಹಿಂಗ್ ದಾಟ್ಲಾಕ್ ಬರಲ್ಲ ನಮಗ್ ಘಾಟ್ಲಾಕ್ ಸಮತೆ ಮಳೆಗಾಲದಾಗ ನೀರು ನಾಟ್ಯಾನ್ ಬೈರಿಗೆ ಹಾಕ್ಯಾವ ನೋಡ್ರಿ ಹಾ ಒಂದ್ಸಲ ಆಗಿದ್ರೆ ಒಂದ್ ವರ್ಷ ಬಾದೇರಿ ಮತ್ ನೋಡೋದು ಅಯ್ಯತಕ ನೋಡಲ್ಲ ಈ ಕಡೆ ಅದಕ್ಕೆ ಹಿಂಗ ಏನಾರ ಐತಂದ್ರ ಆಯ್ತಂದ್ರ ಅಂದ್ರೆ ಲೈಟ್ ನಮ್ ಕೂಸ್ ಬಿತ್ತಲಿಕ ಗಾಬ್ರಿ ಬಾಯಾಗ ನೀರು ಓಟ್ ಎಲ್ಲ ಮಾಡ್ಕೊಂಡು ನೀರು ಹೊಂಟಾವ ಟೈಮಿಗೆ ಬಾರಕ್ಕೆ ನೀರು ಹೊಂಟಾವ ನೀರೇ ಏನೇವ ಹಿಂಗ ಯಾವ ದಿನ ಬರ್ತಾವ ನೀರು ಈಗೆಲ್ಲ ಈಗ ಈ ಕಡೆ ಮಾಡ ಕಡಿನಲ್ಲಿ ಒಂದು ಓಪನ್ ಹಿಂಗೇನು ಮತ್ ದಿನ ನೀರ್ ಬಿಡ್ತಾರಂತ ಹೇಳ್ತಾರೆ ಅವರು
ನಾಲೆ ಎಲ್ಲ ಸಾಫ್ ಮಾಡ್ರಿ ಅಂತ ಹೇಳಿದ್ರು. ಈಗ ಇಲ್ಲೇ ಬಿದ್ದ ಮುಳುಗ್ ಹೋಗ್ಯಾನ್ರಿಗೆ ಕಟ್ಗೆ ದಕ್ಕಿದೆ ಇದ್ರ ಮ್ಯಾಲಿಕ ಪಾರ ಸಣ್ಣ ಪಾರ ಅದ, ಈ ಕೂಸ್ ಬಿದ್ದಾವ ನೋಡ್ರಿ ಕಮಾರ್ ಸಣ್ಣ ಪಾರ ಅದ. ಅದಕ್ಕೆ ಇನ್ಸ್ಪೆಕ್ಷನ್ ಆಗಿ ಎಲ್ಲ ದವಾಖಾನೆಗೆ ನಾಲಿ ಇಲ್ಲ ಏನಿಲ್ಲ ಲೈಟ್ ಇಲ್ಲ ಏನಿಲ್ಲ ತೋಲ್ ಪ್ರಾಬ್ಲಮ್ ಅದ ನೋಡ್ರಿ ನಮ್ ಕಡೆ ನೀರು ಎಷ್ಟು ದಿವ್ಸಕ್ಕೊಂದ್ಸಲ ಬರ್ತಾವ? ನಮ್ಗೆ ಡೈಲಿ ಏನು ಬರಲ್ಲ ಯಾವಾಗ ಬರ್ತಾವ ಯಾವಾಗ ಬರಲ್ಲ ಹಿಂಗ ಇರ್ತಾರಿ ಒಂದ್ ದಿನ ಬಂದ್ರೆ 2 ದಿನ ಇದು ನಾಲಿ ತಿಂಗಳಿಗೆ ಒಂದ್ಸಲ ತೆಗಿತಿ ಅಂತ ಹೇಳತ್ತಾರಲ್ಲ. ಯಾರು ತೆಗಿಯಲ್ರಿ ಹಾ 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 ನೀರಿನ ಕಡೆ ಹುಡ್ಕೊಟ್ಟದ ನೋಡ್ರಿ ಅದ್ ಕಡೆ ಕೊಡವ ಇದ್ ಕಡೆ ಕೊಡವ ಓಡ್ತಾ ಇರ್ತೇವ್ ನಾವು ಗಾಲಿಗಳು ಬೇನ ಇಲ್ರಿ ಸರ್ ನಮ್ ಕಡೆ ಒಟ್ಟ ರೋಡ್ ಮಾಡ್ಯಾರ ಸರ್ ನಾಲಿ ಇಲ್ಲ ಅದಕ್ಕೆ ಮಾಡ್ಯಾರ ನೀರು ನೋಡ್ರಿ ಆ ಕಡೆ ಹೆಂಗೆ ನಡ್ದಾನ ಆ ಕಡೆ ಇಲ್ಲ ನೀರ್ ಗಲೀಜ್ ನೀರ್ ಹೊಂಟಾವ ಸರ್ ಪೈಪ್ ಹೊಡ್ದಾಗ ಪೈಪ್ ಹೊಡ್ದಾಗ ಪೈಪ್ ಕರ್ಕ್ಯಾರ ತೆಗೆದು ಬೇರೆ ಹಾಕಲ್ರಿ ಗಲೀಜ್ ನೀರ್ ಬರ್ತಾವ್ರಿ ಕುಡ್ಲಕ್ ಹೊಂಟಾವ್ರಿ ಅದ್ರೊಳಗ ಕಚ್ರ ಹೊಂಟಾವ ಅದು ಮತ್ತೆ ಎಲ್ಲ ಒಂದಿಂತ ಇವೇ ನೀರ್ ಕೊಡ್ರಿ ಅಂತಲ್ಲತ್ತಾರ. ಹೆಂಗ ಅವ್ ರಾತ್ರಿ ಲೈಟ್ ಬೀಳಲ್ಲ ರೀ ಅವು? ನೀರೇ ಬರಲು ಸಾವ್ರೆ ಹಾ ಏಜ್ ದಿವ್ಸಕ್ಕೊಂದ್ಸಲ ಬರ್ತಾವ? 3 ದಿನಕ್ಕೊಮ್ಮೆ ಕಕ್ಕಲ್ ಬೆಂಚಿ ಬುಟ್ಟಿ ತುಂಬ್ಕೊಳತ್ತೇವ ನೋಡ್ರಿ. ಹೆಂಗ ಮತ್ ದಿನ ನೀರ್ ಬಿಡ್ತಾರ ಅಂತ ಹೇಳತ್ತಾರಲ್ಲ ಇಲ್ಲಿನೋರು? ಲೈಟ್ ಬಿಲ್ ರೀ ಇವತ್ತೆ. ಎಲೆಕ್ಷನ್ ಬಂದಾವ ಓಟ್ ಹಾಕ್ಲಕ್ ಬಾ ಅಲ್ಲಿ ನಾ ಹೇಳ್ತೇವ್ರಿ ನೋಡತ್ತೀರಲ್ಲ ಇಟ್ಟದ ನೋಡ್ರಿ ಸರ್. ವರ್ಷ ಗಣತಿ ಇಷ್ಟೇ. ಈಗ ಇಸ್ರ ಹೊಂಟಾವ ಬ್ಯಾಸ್ಗಿದಾಗ ಇಷ್ಟು ಬರಲ್ಲ ನೀರು. ಈಗ ಅಂತಂದ್ರೆ ಅವ್ರು ವಾಲಿ ಕಡೆ ಬಿಟ್ಕೊಟ್ಟರೇನೋ ಈಗ ಸ್ವಲ್ಪ ಅದು ಚಂದ ಮುಂಜಾನೆ ಹಿಡಿದು ಕಾಲು ಹಣಿ ಸರಿ ಮಾಡಾದ್ರ ಅಂತ ನಾನು. ಮತ್ತ ನಾಳೆ ಎಲ್ಲದ ಕಡೆಗೆ ರೋಡಿಗೆ ಮತ್ತೆ ಕರೆಕ್ಟ್ ನೀರಿಲ್ಲ ಮತ್ತೆ ಏನದಂತಂದ್ರೆ ಲೈಟ್ ಇಲ್ಲ ಮತ್ತೆ ಏನಂತಂದ್ರೆ ನಮ್ಮನ್ನ ರೋಡ್ ಮಾಡ್ಕೊಡ್ಬೇಕು ನಮ್ಮನ್ನ ನಾಲಿ ಮಾಡ್ಕೊಡ್ಬೇಕು. ಆ ಗಲ್ಲಿಗೆ ಹೋದ್ರೆ ನೀರ ಗಲ್ಲಿ ಬಿಡ್ಕೊಡೋರು, ಈ ಗಲ್ಲಿಗೆ ಹೋದ್ರೆ ಈ ಗಲ್ಲಿ ಬಿಡ್ಕೊಡೋರು. ರೋಡಿಗೆ ಬಿಟ್ರೆ ರೋಡಿಗೆ ಯಾಕೆ ಬಿಟ್ಟಿದಂತ ನಾವು ನೀರಾತ್ ಬಿಡ್ಬೇಕೀಗ? ನೀರಾತ್ ಬಿಡ್ಬೇಕ ನಮ್ಮ ಮನೆ ಬಿಟ್ಕೊಂಬರ್ರಿ. ನಾಲಿ ಸಮಸ್ಯೆ ಬೇಕು ನಮ್ಮ ನೀರು ಬರಲಿ ನೀರು ಬೇಕು ನಮಗೆ. ಮತ್ತೆ ಕರೆಕ್ಟ್ ಅದು ಕಡಿಮೆ ಮನೆ ಅದ ಇದು ಜಗಳ ತಪ್ಪಲೆ ಲೈಟ್ ಇದು ಕಾಲು ಅಂತಾರೆ ಸರ್. ವಾಲ್ ಕಿಲ್ಲೊಂದು ಎಲ್ಲ ಅಲ್ಲೊಂದು ವಾಲು ಇಲ್ಲೊಂದು ವಾಲು ತಗೋಬೇಡ್ರಿ. ಹೇಳಿ. ನೀರೆಲ್ಲ ಒಳಗೆ ಹೊಂಟಾರಿ ಚುಂಬರ್ ಅಂಕಳ ಆಗ್ಲತ್ತ ನಮ್ಗೆ ತೋಲ್ತಾಗ ಇವು ನಾಲಿ ತೆಗಿಯಲ್ದು ಎಷ್ಟು ತಿಂಗಳು ಐತಮ್ಮ ಇವು? ತೋಲಿನ ಐತ್ರಿ ಹಿಂಗೆ ಅದಾರಿ ಇದು ಅಂದ್ರೆ ನಾಲಿ ತುಂಬಿ ಪೂರ ಒಳಗೆ ಹೊಂಟಾವ ನೀರೆಲ್ಲ. ಹಿಂಗೇನ್ರಿ? ಹಾ ರೀ ತೋಲ್ ವಾಸನೆ ಹಡಿ ಹೊಂಟದ್ರಿ. ನೋಡ್ರಿ ಎಷ್ಟು ತುಂಬ ಹೋಗ್ಯದ ಒಲಿ ನೀರು. ಓಕೆ. ಈ ವಾಲ್ದಾಗ 2 ಗಲೀಜ್ ಇದೇ ನೀರು ವಾಪಸ್ ಹೋಗ್ತಾವ. ಏನು ಹೇಳಿದ್ರಲ್ರಿ ನೀರು ಡೈಲಿ ಬಿಟ್ಟೈತಿರ ಅಂತ ಹೇಳಿದಿರಲ್ರಿ ಮಾಲಕ್ರೆ? ಅಲ್ಲಿ ಎಲ್ಲ ಹೆಣ್ಮಕ್ಳು ಹೇಳತ್ತಾರ ಪೂರ ಅಲ್ಲಿ ಪಾಪ ಕುಡ್ಲಿಕ್ಕೆ ನೀರು ಬರ್ ಹೊಂಟವ, ಬಟ್ಟೆ ಒಗಿಲಕ್ಕಿಲ್ಲ ಏನಿಲ್ಲ, ನೀರು ಬಿಟ್ಟೈತಿಲ್ಲ ಅಂತ ಹೇಳ್ತಾರ. 4 ದಿವ್ಸಕ್ಕೊಂದ್ಸಲ ಬಿಡ್ತೀರ ಅಂತ ಅಂದ್ರೆ ಅರ್ಧ ತಾಸು 4 ಹೊತ್ತಾಗ ಇರ್ತಾವ. ಈ ದಿನ ಬಿಡ್ಲತ್ತೀರಿ ನೀರು? 1 ಏರಕ್ಕೆ ದಿನ ಬಿಡ್ಲತ್ತೀರಿ? ಈ ಏರಕ್ಕೆ ಏನಾಗ್ಯದ? 4 ದಿವ್ಸಕ್ಕೊಂದ್ಸಲ ಬಿಡ್ಲತ್ತೀರ ಅಂತ ಹೇಳ್ತಾರಲ್ಲ ಹೆಣ್ಮಕ್ಳೆಲ್ಲ. ಯಾರು ಬಿಡು ಅಂತ ಹೇಳ್ಯಾರ ನೀರು? ಯಾರು ಬಿಡು ಅಂತ ಹೇಳ್ಯಾರ? ಮಣ್ಣು ಇದು ನೀರೆಲ್ಲ ಚಾಲು ಮಾಡಂತ ಯಾರು ಹೇಳ್ಯಾರ? ಮಣ್ಣಿಂದು ಎಲ್ಲ ಯಾರು ಹೇಳ್ಯಾರ? ಅದು ಮೆಂಬರ್ ಹೇಳ್ಯಾರ, ಅಧಿಕಾರಿ ಹೇಳ್ಯಾರ, ಯಾರು ಹೇಳ್ಯಾರ? ಏನು ಸುದ್ದಿ ಹಳ್ಳಿಯವ್ರು
ಏನು ನೀರಿನ ಕಡೆಯಿಂದಾರೆ ನೀರ್ ಬರಲ್ಲ ಅಂದ್ರೆ ಯಾರು ಕುಡಿಬೇಕು ಹೇಳ್ರಿ ನೀವು? ಈಗ ಇವ್ರು ನೀರು ಒಂದ್ ಎರಡು ಕೊಡ ಬರಲ್ಲ. ಮುಂದ್ಕತ್ತವ್ರ ಹಿಂದಿಗೆ ಬಿದ್ದೀರೇನ? ಇಲ್ಲ ಮತ್ತೆ ಇವ್ರು ನೀರು ಬಿಡೋರು ದಿನ ಬಿಡ್ತೀರ ಅಂತ ಹೇಳ್ತಾರೆ. ಇಲ್ಲೇ ಯಾರು ನೋಡ್ರಿ ಇವ್ರು. ನೀರ್ ಬಂದ್ರೆ ಅವ್ರಿಗೆ ಫೋನ್ ಹಚ್ತಾರೆ ನೋಡ್ರಿ, ಇಲ್ಲ ಹಾಂ ಒಂದ್ ಎರಡು ಕೊಡ ನೀರ್ ಬರಲ್ಲ ಅಂತ ನಮ್ಮ ಬಾಯಾಗ ಒಂದ್ ಸರ್ಕೊಂಡ್ ಹಚ್ಚಿದೆ. ಮುಂದೆ ನೆಲ್ತಕ್ಕೆ ಹೋಯ್ತೇವು. ಬೋರಲ್ ಸುತ್ತಮುತ್ತ ಕ್ಲೀನ್ ಮಾಡಿದ್ವಿ. ಬೋರಲ್ ಇದು ಇಲ್ಲಿ ಮೋಟ್ರ್ ಚಾಲು ಮಾಡ್ಬೇಕೇನು ನೀವು ದಿನ? ಮತ್ತೆ ಇದು ಕ್ಲೀನ್ ಯಾರು ಮಾಡ್ತಾರ? ಎಂದ್ರಿ ಸಾಬ್ರೆ ಅಡ್ಡಿ ಸೀದಾ ಹೆಂಗೆ ಹೋಯ್ತೀರಿ ನೀವು? ಸ್ವಚ್ಛ ಇಟ್ಲ ಬರಲ್ಲ ನಿಮಗ, ನೀರೇ ಬಿಡಲ್ಲ ಟೈಮಿಗೆ. ಇವತ್ತು ನೀವು ಬಂದಿರ ಅಂತ ಹೋಲತ್ತಾರ ಅಟ್ಟೆ. ಹಾಂ ಹೋಲಕ್ಕೆ ಬರೋದಲ್ಲಿ ಬೋರಲ್ ಚಾಲು ಮಾಡಕ್ಕೆ ಬರ. 11 ತನ ನೀರು ಕುಡಿಬೇಕಾ ಬಿಡ್ಬೇಕು? 7 ಗಂಟೆಗೆ ಹೋಗ್ಬರ್ತದೆ ಬಂದ್ರೆ ಬೇಗನೆ ಇರ್ತಾವ, ಬರಲ್ಲ ಅಂದ್ರೆ 1 ಗಂಟೆ ಬಿಸಿಗಲು. ನೀರು ಬರಲು 2 ದಿನ ಬರಲ್ಲ. ಮಂದಿ 4 ತಿರ್ಕೊಂಡು ಇಷ್ಟು ತಿರ್ಕೊ ಮಾಡ್ತಾರೆ. ಕೊಟ್ಟಿದ್ದೀನಿ ಎಲ್ಲ ಅವರೇನು ಮಾಡ್ತಾನೆ ಪಾಪ್ತಿರಾವು. ಆಣದೂರು ಗ್ರಾಮ ಪಂಚಾಯತಿನ 3ನೇ ಬ್ಲಾಕಿನ ಸದಸ್ಯನಾಗಿರ್ತೇನೆ. ಇವತ್ತು ಎಲ್ಲ ನೀವು ಮಾಧ್ಯಮದ ಮುಖಾಂತರ ಇಲ್ಲ ಆಣದೂರು ಗ್ರಾಮದಲ್ಲಿ ಥರ್ಡ್ ಬ್ಲಾಕಲ್ಲಿ ನೀರಿನ ಸಮಸ್ಯೆ ಎಷ್ಟಿದೆ ಅಂತ ನಿಮಗೆಲ್ಲ ಗೊತ್ತಿದೆ. ಇವಾಗೆಲ್ಲ ನೀವೆಲ್ಲ ಹೋಗಿ ಜನಗಳ ಹತ್ರ ಎಲ್ಲ ಕೇಳ್ಕೊಂಡು ಬಂದಿದ್ರಿ. ನಾನು PDO ಹತ್ರ ಇದು ಒಂದೇ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಮೇಡಮ್, ನನಗೆ ಏನಾದರೂ ಮಾಡಿ ನೀರಿನ ಟಾಕಿ ನನಗೆ ರಿಪೇರಿ ಮಾಡಿಸ್ಕೊಟ್ಟು ಇವತ್ತು ಥರ್ಡ್ ಬ್ಲಾಕ್ ಜನಗಳಿಗೆ ನೀರುಗಳನ್ನು ಹೋಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಅದರ ಯಾವುದೇ ರೀತಿ ಕೇರ್ ಮಾಡ್ತಾ ಇಲ್ಲ. ನಾನು ಸುಮಾರು ಸಲ ಹೇಳಿದ್ದೀನಿ, ಸುಮಾರು ಸಲ ಅವ್ರ ಜೊತೆಲಿ ಮಾತಾಡಿ ನಾನು ತಲೆ ಹೊಡ್ಕೊಂಡಿದ್ದೀನಿ. ಆದರೂ ಕೂಡ ಅವ್ರು ಯಾವುದೇ ರೀತಿ ಕೇರ್ ಮಾಡ್ತಾ ಇದ್ದಿಲ್ಲ. ಇವತ್ತು ಥರ್ಡ್ ಬ್ಲಾಕ್ ಜನದಲ್ಲಿ ಭಾಳ ಕೂಲಿ ಕಾರ್ಮಿಕರಿದ್ದಾರೆ, SC STಗಳಿದ್ದಾರೆ. ಪ್ರತಿಯೊಬ್ಬರಿಗೆ ಮನೆಗೆ ಯಾವುದೇ ಮನೆ ಹೋದರೂ ನೀರಿಲ್ಲ. ನಾನು ಆ ಏರಿಯಾದಲ್ಲಿ ಹೋಗ್ಬೇಕಾದ್ರೆ ನನಗೆ ಎಲ್ಲ ಜನ ಕೇಳ್ತಾರೆ, ನಮಗೆ ನೀರು ಬೇಕು. ಇದನ್ನೆಲ್ಲ ನಾನು ಹೇಳಿದ್ರು ಕೂಡ ನನಗೆ ಯಾವುದೇ ರೀತಿ ಕೇರ್ ಮಾಡ್ತಾ ಇಲ್ಲ. ಮತ್ತು ಕೇಳಿದಾಗ ಅವ್ರು ಹೇಳ್ತಾರೆ ಪಂಚಾಯತಲ್ಲಿ ದುಡ್ಡಿಲ್ಲ, ಹಣ ಇಲ್ಲ ಅಂತ ಹೇಳ್ತಾರೆ. ನಾವೇ ಪಂಚಾಯತ್ದಾಗ 15 FC ದಲ್ಲಿ 14 ಲಕ್ಷ ತೆಗೆದಿಟ್ಟಿದ್ದೀವಿ. 14 ಲಕ್ಷದಲ್ಲಿ ತೆಗೆದಿಕ್ಕಿದ್ದೆವು. ಇದು ಪೂರ್ತಿ ಎಸ್ಟಿಮೇಟ್ ಮಾಡಿದ್ದಾರೆ. 14 ಲಕ್ಷದ ಎಸ್ಟಿಮೇಟ್ಗಳು ಮಾಡಿ ಅದು ಹಣ ಲೂಟಿ ಹೊಡೆದಾರೆ. ನೀರು ನಿರ್ವಹಣೆ ತೆಗೆದಿಟ್ಟಿರ್ತಕ್ಕಂಥ ಹಣನೇ ಅವ್ರು ಲೂಟಿ ಮಾಡಿರ್ತಾರೆ. ನಾನು ಇವತ್ತು ನೀರಿನ ಟಾಕಿ ಚಾಲೂ ಮಾಡಿ ಅಂತ ಹೇಳಿ ಕೇಳಕ್ಕೆ ಹೋದ್ರೆ ನನಗೆ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲೆಲ್ಲ 14 ಎಸ್ಟಿಮೇಟ್ಗಳು ಮಾಡಿದ್ದಾರೆ. ಪೂರ್ತಿಯಾಗಿ 14 ಎಸ್ಟಿಮೇಟ್ ಮಾಡಿದಾರ. MB ರೆಕಾರ್ಡ್ ಮಾಡಿರ್ತಾರ, ಎಲ್ಲ ಮಾಡಿರ್ತಾರ. ಆದರೆ ಕೆಲಸ ಆಗಿರಲ್ಲ. ಈ ಹಣ ಲೂಟಿ ಹೊಡೆದಿರ್ತಾರೆ, ಸಂಪೂರ್ಣ ಲೂಟಿ ಹೊಡೆದಾರ. ಇವರೆಲ್ಲ ಪಂಚಾಯತಲ್ಲಿ ಬಂದು AC ರೂಮಲ್ಲಿ ಬೈಟ್ ಕೊಡೋದಲ್ಲ, ಇಲ್ಲೆಲ್ಲ ಜನಗಳಿಗೆ ಪ್ರತಿಯೊಬ್ಬರ ಮನೆಗೆ ನೀರು ಮುಟ್ಟಿಸ್ಬೇಕು. ಈಗಲ್ಲೆಲ್ಲ ಜನಗಳು ಎಷ್ಟು ಕಣ್ಣೀರು ಹಾಕ್ತಾ ಇದ್ದಾರೆ ನೀವೆಲ್ಲ ನೋಡಿದ್ರಿ. ಕಣ್ಣೀರು ಹಾಕ್ತಾ ಇದ್ದಾರೆ ಜನಗಳು. ನಮಗೆ ನೀರು ಕೊಡಿಸಿ, ನಮಗೆ ಬೇರೆ ಏನು ಬೇಡ, ನಾವು ಹಣ ಆಸ್ತಿ ಏನು ಕೇಳ್ತಾ ಇಲ್ಲ, ನಮಗೆ ಬರೀ ನೀರು ಕೊಡಿಸಿ ಅಂತ ಕೇಳ್ತಾ ಇದ್ದಾರೆ. ನೀರು, ಲೈಟು, ರಸ್ತೆ, ನಾಲಿ ಕೂಡ ಕ್ಲೀನ್ ಮಾಡಿಲ್ಲ. ಯಾಕೆ ಕ್ಲೀನ್ ಮಾಡಿಲ್ಲ ಅವರೆಲ್ಲ? ನಾನು ತಲೆ ಹೊಡ್ಕೊಳ್ತಾ ಇದ್ದೀನಿ. ನೀವು ನಾಲಿ ಕ್ಲೀನ್ ಮಾಡಿಸಿ, ಅಲ್ಲೆಲ್ಲ ಹಾವುಗಳು ಬರ್ತಾ ಇದೆ, ಎಲ್ಲ ಹೊಲಗಳ ಹತ್ತಿರಗಳಿದೆ ಮನೆ, ಏನಿಲ್ಲ ಅಂದ್ರೆ 100 ಮನೆಗಳಿದೆ ಅಲ್ಲಿ. ಆ ಮನೆ ನೀರು ಕೊಡಿಸಿ ಅಂತ ಹೇಳ್ತಾ ಇದ್ದೀನಿ. ದುಡ್ಡಿಲ್ಲ ಅಂತಾರೆ ಇವರು. 14 ಎಸ್ಟಿಮೇಟ್ ಮಾಡಿ ಎಲ್ಲೇ ಕೆಲಸ ಮಾಡಲ್ದೇನೆ ಲೂಟಿ ಹೊಡೆದಾರೆ. ಮೊನ್ನೆ ತನಿಖೆ ಮಾಡಕ್ಕೆ ಕೂಡ ಬಂದಾಗ ಕೇವಲ 5 ಲಕ್ಷ ರೂಪಾಯಿ ಲೆಕ್ಕ ಕೊಟ್ಟಿದ್ದಾರೆ. ಇನ್ನೂ 9 ಲಕ್ಷ ರೂಪಾಯಿ ಲೆಕ್ಕ ಕೊಡ್ಬೇಕಲ್ವ? ಎಲ್ಲ ರಿಪೇರಿ ಆಫ್ ಮೋಟಾರ್ಸ್ ಆ್ಯಂಡ್ ಡ್ರಿಂಕಿಂಗ್ ಪರ್ಚೇಸಿಂಗ್ ವಾಟರ್ ಅಷ್ಟು ಎಲ್ಲ ಒಂದೇ 15 ಫೈನಾನ್ಸ್ ಅಲ್ಲಿ ಇರೋದು. JGM ಅಲ್ಲಿ ಮಾಡಿದ್ದಾರೆ. ಇದೇ ರೀತಿ ಮಾಡಿ ಪೂರ್ತಿ ಹಣ ಲೂಟಿ ಹೊಡಿತಾ ಇದ್ದಾರೆ. ನಾನು ಜಿಲ್ಲಾ ಆಡಳಿತಕ್ಕೆ ಎಲ್ಲರಿಗೂ ಮನವಿ ಕೊಟ್ಟಿದ್ದೀವಿ, ಅರ್ಜಿ ದೂರುಗಳನ್ನು ನೀಡಿದ್ದೀವಿ. ಆದರೆ ನಮಗೆ ಯಾವುದೇ ರೀತಿಯಲ್ಲಿ ನಮಗೆ ನ್ಯಾಯ ದೊರಕ್ತಾ ಇಲ್ಲ. ಇಲ್ಲಿ ನಮ್ಮ ಕಡು ಬಡ ಜನಗಳಿಗೆ ಯಾವುದೇ ರೀತಿ ಸವಲತ್ತುಗಳು ಸಿಗ್ತಾ ಇಲ್ಲ. ಹಾಗಾಗಿ ನಾನು ಮಾಧ್ಯಮ ಮುಖಾಂತರ ಎಲ್ಲ ಜಿಲ್ಲಾ ಆಡಳಿತಕ್ಕೆ, ತಾಲೂಕು ಆಡಳಿತಕ್ಕೆ ಎಲ್ಲರಿಗೂ ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ನಮ್ಮ ಜನಗಳಿಗೆ ನೀರು ಕೊಡಿಸಿ. ನಾವು ಯಾರು ಏನೂ ಕೇಳ್ತಾ ಇಲ್ಲ. ನಮಗೆ ನೀರು ಬೇಕು, ರಸ್ತೆ ಬೇಕು, ಮತ್ತು ಲೈಟ್ಗಳು ಬೇಕು.
ಅದನ್ನು ದಯವಿಟ್ಟು ಕೊಡಿಸಿ. ಜಿಲ್ಲಾಡಳಿತಕ್ಕೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ, ತಾಲೂಕಾಡಳಿತಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಸಿ ಒ ಅವ್ರಿಗೆ ಎಲ್ಲರಿಗೂ ದೂರು ಕೊಟ್ಟಿದ್ದೀವಿ. ಆದರೆ ಯಾವುದೇ ರೀತಿ ಅವ್ರು ಕೇರ್ ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ ಅನ್ನೋದು ನನಗೂ ಗೊತ್ತಿಲ್ಲ. ಇವ್ರದ್ದೆಲ್ಲ ಏನಾದರೂ ದೊಡ್ಡ ದೊಡ್ಡ ರಿಕಮೆಂಡ್ ಇರ್ಬೋದು, ರಾಜಕೀಯ ಇವ್ರ ಹಿಂದ್ಗಡೆ ಇರ್ಬೋದು. ಹಾಗಾಗಿ ಇವತ್ತು ಜನಗಳಿಗೆ ಯಾವುದೇ ರೀತಿ ನೀರು ಕೊಡಿಸ್ತಾ ಇಲ್ಲ. ಇವತ್ತೆಲ್ಲ ಕಡೆ ಎಲ್ಲ ಸುತ್ತಾಡಿ ಓಡಾಡಿ ಎಲ್ಲ ನೀವು ಬಂದಿದ್ರಿ, ನೀವು ನೋಡಿದ್ರಿ. ಇವತ್ತು ನೋಡಿ ನೀರಿನ ಟ್ಯಾಂಕಿ ಎಲ್ಲ ಈ ಒಳಗೆಲ್ಲ ಸೀಜ್ ಎಷ್ಟಾಗಿದೆ ನೋಡಿ. ಇದು ಒಂದೇ ಟ್ಯಾಂಕಿ ಅದು ಪೂರೈಸ್ತಾ. ಇದು ಏನಿಲ್ಲ ಅಂದ್ರೆ ಎಷ್ಟೋ ಇದು ಇದೆ. ಇಂಥ ದೊಡ್ಡ ನೀರಿನ ಟ್ಯಾಂಕಿ ರಿಪೇರಿ ಮಾಡಿದ್ರೆ ಎಲ್ಲ ಜನಗಳಿಗೆ ನೀರು ಹೋಗ್ತಾವೆ. ನಿನ್ನೆ ನಮ್ಮ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ PDO ಅವರು ಅಲ್ಲಿ ನೀರು ಬರ್ತಕ್ಕಂಥ ಏರಿಯಾಗಳಿಗೆ, ಡೆವಲಪ್ ಇರ್ತಕ್ಕಂಥ ಏರಿಯಾಗಳಿಗೆ ಹೋಗಿ ನೀವೆಲ್ಲ ಇಲ್ಲೆಲ್ಲ ನೀರು ಬರ್ತಾ ಇದೆಯಲ್ಲ ಅಂತೇಳಿ ಪರಿಶೀಲನೆ ಮಾಡಿದ್ವಿ. ಅದೇ ರೀತಿ ಇಲ್ಲಿ ಕೂಡ ಬರ್ಬೇಕಲ್ವಲ್ವಾ? ಇಲ್ಲಿ ಯಾಕೆ ಬಂದಿಲ್ಲ? ಇಲ್ಲಿ ಕಡು ಬಡು ಜನ ಯಾರು ನಿಮಗೆ ಧ್ವನಿ ಎತ್ತಲ್ಲ ಅಂಥವ್ರಿಗೆ ನೀವು ಕೇಳಲ್ವಾ? ಇಲ್ಲಿ ಅಲ್ಲೆಲ್ಲ ಪೂರ್ತಿ ಎಲ್ಲರ ಮನೆ ನೀರು, ವಾಟರ್ ಮ್ಯಾನ್ ನೀರು ಬಿಡ್ತಕ್ಕಂಥವ್ರ ಮನೆಯಲ್ಲಿ ಕೂಡ ನೀವು ಬೈಟ್ ತಗೊಂಡಿದ್ರಿ. ಎಲ್ಲರಿಗೂ ನೀರು ಬರ್ತಾ ಇದೆ. ಅಲ್ಲೆಲ್ಲ ಪರಿಶೀಲನೆ ಮಾಡಿದ್ರಿ. ಅದೇ ರೀತಿ ಇಲ್ಲಿ ಪರಿಶೀಲನೆ ಮಾಡ್ಬೇಕಿತ್ತಲ್ಲ, ಯಾಕೆ ಮಾಡಿಲ್ಲ? ನೀರಿಲ್ಲ. ಮತ್ತ ಆ ಕಡೆ ನಮ್ ಕಡೆ ನಾಲಿ ನೋಡಿದ್ರೆ ಬಸ್ ಒಳಗಡೆ ನಾಲಿದಾಗ ಪೂರ ನಾಲಿ ಪೂರ ರೋಡಿ ಮ್ಯಾಗೆ ಹರ್ಕೊಂಡ್ ಹಿಡ್ದ ಬಸ್ಸು. ಎಷ್ಟು ಹೇಳಿದ್ರು ಬಿ ಕೇಳತ್ತಿಲ್ಲ. ಪೈಪ್ ಲೈನ್ ಬಿ ಇಲ್ಲ. ಅವ್ ನಾಲ್ಯಾಗೆ ಪೈಪ್ ಲೈನ್ ಅದ, ಅದ್ರೊಳಗೆ ತಗೊಂಡು ಸಂಡಸ್ ರೂಮ್ ಅದ್ರೊಳಗೆ ನೀರು ಹೋಯ್ತಾವ ಸರ್. ಮತ್ತೆ ನೀರು ಬಿ ಇಲ್ಲ. ನೀರೇ ಬರೋ ಸರ್. ಈಗ ಚಾಲದ ಮೋಟರ್ ಸದ ನೀರು ಬರ್ತಾವ ನೋಡ್ರಿ ಬಸ್ ತೋರಿಸ್ತಾ ನೀರು ಜಸ್ಟ್. ಆನಂದ ಗ್ರಾಮ ನಿವಾಸಿ, ನಾನು ಸಮಾಜ ಸೇವಕ ಸರ್. ಏನಂದ್ರ ಪ್ರಧಾನಮಂತ್ರಿ ಮೋದಿ ಆವಾಸ್ ಮನೆಗಳು ಎಲ್ಲ ಗರೀಬರಿಗೆ ಬಂದಾವ. ಮೇಡಮ್ ಅವ್ರಿಗೆ GPS ಮಾಡ್ಕೊಟ್ರಂದ್ರ ಒಂದ್ ಮನೆಗೆ 5,000 ಕೇಳ್ತಾ GPS ಮಾಡ್ರಿ ಗರೀಬರಿಗೆ ಬಂದ್ರ ಒಂದ್ ಮನೆಗೂ GPS ಮಾಡತ್ತಿಲ್ಲ. ಆಯ್ತು, ಇನ್ನೊಂದು ವಾರ್ಡ್ ಮೆಂಬರ್ಗಳಿಗೆ ಆಯಾ ವಾರ್ಡ್ ಮೆಂಬರ್ ನಿನ್ನ ಅವರೇ ಮೀಡಿಯಾ ನಿನ್ನ ಹೇಳ್ಯಾರ, ಅವರೇ ನಿನ್ನ ಮೀಡಿಯಾದಾಗ ಹೇಳ್ಯಾರ 6 ವಾರ್ಡ್ ಮೆಂಬರ್ಗೆ ಅವ್ರೇ ಕರ್ಕೊಂಡು GPS ಮಾಡಿದೆ ಅಂದಾರ. 4th ವಾರ್ಡ್ನಾಗ ಯಾವ ವಾರ್ಡ್ ಮೆಂಬರಿಗೆ ಕಳಿಸಿ ಯಾರು ಎಲ್ಲಿ GPS ಮಾಡ್ಯಾರ? 4th ಮೆಂಬರ್ ವಾರ್ಡಿಗೆ ಒಟ್ಟು ಇಂಟಿಮೇಷನ್ ಇಲ್ಲ. ಈ ವಾರ್ಡ್ನಾಗ ಬಂದು ಈಗ 4th ವಾರ್ಡಿಗೆ ಹೊಂಟಿದೆವು, ನಿಮ್ಮಲ್ಲಿ GPS ಮಾಡ್ತೇವೆ ಅಂತೇಳಿ. 4th ವಾರ್ಡ್ ಮೆಂಬರ್ ಒಂದು ಫೂಟ್ ಅಲ್ಲ, ಭಿನ್ನ ಇದು ಇಲ್ದೇನೆ ಅವರ ಮನಸ್ಸು ಬಂದಿನ ಇದು ಕರ್ಕೊಂಡು ಹೋಗಿ ಇದು ಮಾಡ್ಕೊಂಡು ಅವ್ರವ್ರ ಫುಡ್ GPS ಮಾಡ್ಯಾರ. ಇನ್ನೊಂದು ಕೆಲವು ಮನೆಗಳವ ಮಾಡ್ರಿ ಗರೀಬರ ಮೇಡಮ್ ಅಂದ್ರ ಕೇರೇ ಮಾಡತ್ತಿಲ್ಲ. ಅದು 5,000 ರೂಪಾಯಿ ಯಾರಿಗೆ ಕೊಟ್ರಿ ಸರ್ ನೀವು? ಜನಗಳ ಹತ್ರ ಇಸ್ಕೊಳತ್ತಾರ ಸರ್. ಅದು ಯಾರು ತಗೊಂಡ್ರ ಹೆಸರು ಬೇಕಲ್ಲ? ಪಂಚಾಯತ್ ಸರ್. ಯಾರು ಪಂಚಾಯತ್ ಅವರೇ ಹೊಂಟಿರ್ತಾರೆ GPS ಮಾಡಕ್. ಅಥವಾ ಬಿಲ್ ಕಲೆಕ್ಟರ್? ಬಿಲ್ ಕಲೆಕ್ಟರ್ ತಗೋತಾರೋ, PDO ತಗೋತಾರೋ, ಏನ್ ಡಾಟಾ ಗಾಡಿ ಮೇಲೆ ಇದು ಮಾಡಕ್ ಹೋಗ್ಬೇಡಿ. ಎವಿಡೆನ್ಸ್ ಇರ್ಬೇಕು. PDO ತಗೊಳತ್ತಾರ. ಎಷ್ಟು? 5,000 ಒಂದ್ ಮನೆ. ಏನಾರ ದಾಖಲೆ ನಿಮಗೆ? ದಾಖಲೆ ಸರ್ ಇಲ್ಲ. ಆರೋಗ್ಯ ಅಂತ ದಾಖಲೆ ಇಕ್ಕೋತಾರ ಸರ್ ಅವರು. ಅಂತ ಹೇಳಿ ಗ್ರಾಮ ಪಂಚಾಯತ್ ಮೆಂಬರ್ ನಾವು 3rd ಬ್ಲಾಕ್ ನಿಂದ ಗೆದ್ದು ಬಂದಿದ್ದೀವಿ. ಒಂದ್ ಬಿ ಕೆಲಸ ನೀಟ್ ಮಾಡಲ್ಲ. ನಾಲಿ ಬಿ ಕ್ಲಿಯರ್ ಇಲ್ಲ. ನಾಲಿ ತುಂಬಿ ಎಲ್ಲ ರೋಡಿನ ಮೇಲೆ ಹೊಳ್ಳತ್ತವ. ಬಟ್ ನಮ್ದು ಒಂದು ನಾಲಿ ಮಾಡಂತ ಮಾಡ್ಲತ್ತಿಲ್ಲ. ಬಜೆಟ್ ಈಗ ಅವರು ಮೇಡಮ್ ಅವರು ನೀವೇನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ, ಅದು ಡೂಪ್ಲಿಕೇಟ್ ಸೈನ್ ಮಾಡಿ ಕೊಟ್ಟಿದ್ದಾರ ಅಂತ ಹೇಳ್ತಾರೆ. ಸರ್ ನಾವೇ ಮಾಡಿದ್ದೇವೆ. ನಮ್ದು ಏನು ಕೆಲಸನೇ ಮಾಡ್ಕೊಡಲ್ಲ ಅಂತ ನಾವೇ ಮಾಡಿದ್ದೇವೆ ಸರ್. ಇಲ್ಲ, ಯಾಕಂದ್ರೆ ಅವರು ನೀವು ಮೆಂಬರ್ ಮಾಡಿಲ್ಲ, ಮೆಂಬರ್ ಅವ್ರು ಮನೆಯವ್ರು ಮಾಡ್ಯಾರ ಅಂತ ಮೇಡಮ್ ಅವ್ರು ಹೇಳತ್ತಾರ. ಅದಕ್ಕೆ ನೀವೇನು ಹೇಳ್ತೀರಿ? ಇಲ್ಲ ಸರ್, ನಾವೇ ಖುದ್ದಾಗಿ ಸಿಗ್ನೇಚರ್ ಮಾಡಿ ಕಳಿಸಿದ್ದೇವೆ. ನಮ್ದು ಇಲ್ಲಿ ಬ್ಲಾಕ್ನಾಗ ಏನು ಸಮಸ್ಯೆ ಇದ್ರೆ ಮೇಡಮ್ ಅವ್ರಿಗೆ ಹೇಳ್ತೇವೆ. ಅವ್ರು ಏನು ಬಿ ರೆಸ್ಪಾನ್ಸೇ ಮಾಡ್ರು, ಕರೆಕ್ಟ್ ಬಂದು ಕೆಲಸ ಮಾಡ್ಕೊಡ್ರಿ ಅಂದರು ಕೆಲಸ ಮಾಡ್ಕೊಡಲ್ಲ ಅವರು. ಏನಾರ ಕೇಳಕ್ ಹೋದ್ರಿ ಅಂದ್ರೆ ಬಜೆಟ್ ಇಲ್ಲ ಅಂತ ಹೇಳ್ತಾರ್ರಿ. ಈಗ ಇದು ಓಣಿದು ನಿಮ್ದು ಇದ್ರ ಮೆಂಬರ್ ಇದ್ರಿ ನೀವು? ಮತ್ತೆಲ್ಲ ಏನೋ ಡೂಪ್ಲಿಕೇಟ್ ಎಲ್ಲ ಸಿಗ್ನೇಚರ್ ಮಾಡ್ರಿ ಅಂತ ಖರೇನಾ ಸುಳ್ಳದು? ಇಲ್ಲ ರೀ ಸರ್, ನಾವೇ ಸಿಗ್ನೇಚರ್ ಮಾಡಿದೆ, ಯಾವ ಡೂಪ್ಲಿಕೇಟ್ ಸಿಗ್ನೇಚರ್ ಇಲ್ಲ. ಮತ್ತೆ ನಿಮಗೆ ಈ ಕಾಲೋನಿ ಜನ ಒಂದು ಮೆಂಬರ್ ಆಗಿ ನಿಮಗೆ ಚುನಾಯಿತಿ ಮಾಡ್ಯಾರ. ನೀವು ಈ ಕಾಲೋನಿ ಕಡೆ ಏನು ಮಾಡ್ತೀರಿ ಕೆಲಸ? ನೀವು ನಾವು ಕೆಲಸ ಮಾಡಿದ್ರಿ ಮೆಂಬರ್ ಅವ್ರ ಜನಗೂ ಬಂದು ಹೇಳ್ತಾರ ನೋಡ್ರಿ ಏನಾರ ಸಮಸ್ಯೆ ನಮ್ಗಂತ ಬಂದು ಕೇಳ್ತಾರ್ರಿ. ನಾವು ಹೋಗಿ ಮೇಡಮ್ ಅವ್ರಿಗೆ ಕೇಳೋದ್ರಿ ಇಲ್ದ್ರ ಬಜೆಟ್ ಇಲ್ಲ ಏನಿಲ್ಲ ಅಂತ ಹಿಂಗೆ ಹೇಳ್ತಾರ್ರಿ ಅವರು. ಮತ್ತೈತಿ ಈಗ ಮೆಂಬರ್ಗಳು ನಾವು ಏನಾರ ಕೇಳಕ್ ಹೋಯ್ತಾರ. ಈಗ ನಮ್ದು ಏನೋ ಸಮಸ್ಯೆ ಇಲ್ಲ ಜನಗಳು ಅಂತ ಹೇಳ್ತಾರ. ನಾವು ಈಗ ಪಂಚಾಯತ್ ಹೋಗಿ ಕೇಳ್ತೇವೆ. ಮೇಡಮ್ ಕೇಳಕ್ ಹೋದ್ರಿ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲ್ಲ ರೀ ಮೆಂಬರ್ಗಳಿಗೆ. ಅವ್ರು ನಾನೇ ಹೋಗಿದ್ರಿ ಖುದ್ದು ಹೋಗಿ ಕುಂತು 2 ತಾಸು ನಂಗೆ ವೇಟ್ ಮಾಡ್ಸ್ಕೊಂಡಾರ. 2 ತಾಸು ಕುಂತಿದ್ರು ಖರ್ಗೆ ಅವ್ರು ನಂಗೆ ರೆಸ್ಪಾನ್ಸ್ ಮಾಡಿದ್ರಿ. ಕರೆಕ್ಟ್ ಆಫೀಸ್ನಾಗ ಹಂಗೆ ಬಂದೇರಿ. ಕೇಳಿದ್ದೆ ಬಿ ನಮ್ಮ ಮೇಡಮ್ನ ಕೂಡಲೇ ಹೋಗ್ರಿ ಅಂತಂದ್ರು. ಅವ್ರು ನಾ ಎಷ್ಟು ತೋಲ್ ದಿನ ಬಾದ್ ಬಂದಾರ. ಅವ್ರೀಗ ಅವ್ರ ಜೊತೆ ಮಾತಾಡ್ರಿ, ನಿಮ್ಗೆ ಆಮೇಲೆ ಹೇಳ್ತೇರಿ ನನಗೆ ಏನದ ಹೋಗ್ರಿ ಅಂತ ಕೇಳಿಸ್ಕೊಟ್ಟಾರಿ ನಂಗ್ರಿ ಅವ್ರು. ಇಲ್ಲ, ನಿಮ್ಮ ಓಣಿದ್ದು ಸಮಸ್ಯೆ ಒಂದಲ್ಲ ಎರಡಲ್ಲ, ನಾಲ್ವೇದದ, ಲೈಟಿಂದದ, ನೀರಿಂದದ, ಮತ್ತು ಇದ್ರ ಬಗ್ಗೆ ನೀವು ಮೆಂಬರ್ ಆಗಿ ಏನು ಮಾಡ್ಲತ್ತೀರಿ? ಹೋಗಿ ಕೇಳಿದ್ರೆ ಅವ್ರು ಇಲ್ಲ ಅಂತ ಹೇಳ್ತಾರ್ರಿ ಸರ್. ಅವ್ರು ಬಜೆಟ್ ಇಲ್ಲ ಅಂತ ಹೇಳ್ತಾರ. ಬಜೆಟ್ ಹೆಂಗಿಲ್ಲ ಅಂತಾರ? ಆಯ್ತು ಮೀಟಿಂಗ್ ಇಕ್ಲತ್ತಿಲ್ರಿ ಸರ್. 6 ತಿಂಗಳು ಆಯ್ತು ಮೀಟಿಂಗ್ ಇಲ್ಲ ರೀ ಸರ್. ಅವ್ರು ಹೇಳ್ತಾರ ನಾವು ಪ್ರತಿ ತಿಂಗಳು ಮೀಟಿಂಗ್ ತೊಗೋತೇವೆ ಸರ್. ಅವರೆಲ್ಲ ಸುಮ್ಮನೆ ಫೇಕ್ ಇದು ಮಾಡಿ ಮಾಡ್ಲತ್ತಾರ, ಡೂಪ್ಲಿಕೇಟ್ ಸಿಗ್ನೇಚರ್ ಇದು ನಾವು ಮಾಡಿಲ್ಲ ಮಟ್ಟಿಲ್ಲ ಅನ್ಕೋತ ಇದು ಮಾಡ್ತಾರ ಅಂತ ಅವ್ರು ಹೇಳತ್ತಾರ. ಸೈನ್ ತೋರ್ಸನ್ರಿ ಸರ್. ಮೀಟಿಂಗ್ ಆಗ್ಲತ್ತಾರ ನಿಮ್ಮ ಪಂಚಾಯತ್ನಾಗ? ಬಂದಾರ 1 ವರ್ಷ
ವರ್ಷ ಆಯ್ತು, 1 ವರ್ಷನ 3 ಮೀಟಿಂಗ್ ಮಾಡ್ಯಾರಿ ಸರ್ ಅವ್ರು. ಮತ್ತು ಮೇಡಮ್ ಅವ್ರು ಹೇಳತ್ತಿರು ನಾವು ಮೀಟಿಂಗ್ ಪ್ರತಿ ತಿಂಗಳು ಮಾಡ್ತೀವಿ ಅಂತ ಹೇಳತ್ತಿದ್ರು. ಇಲ್ಲ ಸರ್, ಮಾಡಿಂದು ಇದು ತೋರ್ಸಲ್ಲ, ರಸೀದಿ ತೋರ್ಸಲ್ಲ. ಬಹುಶಃ ನೀವು ಹೋಗ್ಲಕ್ಕಿಲ್ಲ. ಹರ್ ಮೀಟಿಂಗ್ ಹೋಯ್ತೇರಿ ಸರ್ ನಾವು. ಒಂದು ಮೀಟಿಂಗ್ ನಾವು ಮಿಸ್ ಮಾಡಿಲ್ರಿ ಸರ್ ನಾವು. ಮತ್ತು ಈಗ ನಿಮ್ಮ ಓಣಿ ಕಡೆದು ಏನು ಮಾಡ್ತೀರಿ? ಒಳ ಚರಂಡಿ ನೋಡ್ರಿ, ಇಲ್ಲಿ ನೋಡಿರ್ಬೋದು ನೀವು, ಇಲ್ಲಿ ಸೊಳ್ಳೆಗಳ ಕಾಟ ಬಿ ಜಾಸ್ತಿ ಅದ ರಾತ್ರಿ ಹೇಳಿ, ಮತ್ತು ಲೈಟಿಂಗ್ ಬೇರೆ ಇಲ್ಲ. ಹಾಂ, ಮತ್ತು ನೀರಂತ ಇಲ್ಲಿ ಟೈಮಿಗೆ ಬರಲು ಅಂತ ಇದ್ರ ಆಚೆ ಗಲ್ಯಾಗ ಹಿಂದಿನ ಗಲ್ಲಿಗೆ ಡೈಲಿ ಬರ್ತಾವ ಅಂತ ಹೇಳ್ತಾರೆ ಜನ. ಇಲ್ಲಿ ನಿಮ್ಮ ಗಲ್ಲಿ ಯಾಕೆ ಬರಲು ನೀರು? ಕಲೆಕ್ಷನ್ ಇಲ್ಲ ರೀ ಸರ್ ನೀರಿಂದು. ನಾವು ಈ ಓಣಿಗೆ ಉದ್ಧಾರ ಮಾಡ್ರಲ್ಲತ್ತೀವ್ರಿ ಸರ್. ಇಲ್ಲಿ ತುಂಬಾ ಸಮಸ್ಯೆಗಳು ಅವ. ಆದ್ರೆ ಅವರು ಏನು ಸಮಸ್ಯೆಗಳು ಮೇಡಮ್ ಹತ್ರ ಹೇಳಕ್ ಹೋದ್ರೆ ನಮ್ಗೆ ಏನು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲ್ಲ ಹೋಗ್ಯಾರಿ ಸರ್. ಎಲ್ಲಿ ಹಾಕ್ತಾರ ಅವ್ರೆ? ಮತ್ತೆ ಒಯ್ತಾರ ಬಂದು ನಾಲಿ ಹಿಂಗೆ ಅವರಿ ಒಂದು ಬಿ ನೆಟ್ಟಕ್ಕಿಲ್ಲ. ರಾತ್ರಿ ಬೆಳಗ್ಗೆ ಮಚ್ಚರ್ ಕಡಿಮೆ ಕಡಿತಾವ. ನೀರು ಬರ್ತಾವ. ಪಂಚಾಯಿತಿ ಮಾಜಿ ಅಧ್ಯಕ್ಷ ಶ್ರೀನಿವಾಸ್ ರೆಡ್ಡಿ ಹಾಗೂ ಹಾಲಿ ಸದಸ್ಯ. ನಿನ್ನೆ ನಮ್ಮ ಅಕ್ಕ ಮತ್ತು ನಮ್ಮ ತಾಯಿ, ನಮ್ಮ ಆಣದೂರು ಗ್ರಾಮದ ಕರ್ತ ಧರ್ತ ನಮ್ಮ ಆಣದೂರು ತಾಯಿಯ ಮಹಾತಾಯಿ ಪಿ ಡಿ ಒ ಮೇಡಮ್ ಅವರು ಒಂದು ಹೇಳಿಕೆ ಕೊಟ್ಟರು. ಆಣದೂರು ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಸದಸ್ಯರು ಸುಳ್ಳು ಹೇಳ್ತಾ ಇದ್ದಾರೆ, ನಮಗೆ 5 ಲಕ್ಷ ರೂಪಾಯಿ ಕೇಳ್ತಾ ಇದ್ದಾರೆ, 50,000 ರೂಪಾಯಿ ಕೇಳ್ತಾ ಇದ್ದಾರೆ, ಮತ್ತು ನಮಗೆ ದಬಾವ್ ಮಾಡ್ತಾ ಇದ್ದಾರೆ. ನಾವು ಅವ್ರಿಗೆ ಶುರು ಬಂದಿನ ಹಿಡಿದ ದಿನವೇ ನನ್ನ ಭಾಷಣದಲ್ಲಿ ನಾವು 22 ಮಂದಿ ಮಕ್ಕಳಿದ್ದೇವೆ, ನೀವು ನಮ್ಮ ಮಹಾತಾಯಿ ಇದ್ದೀರಿ, ನಮಗೆಲ್ಲರಿಗೂ ತೊಗೊಂಡು ಹೋಗ್ರಿ ಅಂತ ಮೊದಲು ನಾ ಭಾಷಣ ಮಾಡಿ ನಾನೇ ಹೇಳಿದೆ. ಮತ್ತು ಇನ್ನೊಂದು ಪರ್ಸ್ನಲ್ ಜೀವನದಾಗ ನಾವು ಸಾರ್ವಜನಿಕ ಜೀವನದಾಗ ಇದ್ದೇವೆ ಸರ್. ಸಾರ್ವಜನಿಕ ಜೀವನದಾಗ ಕೇಸ್ಗಳು ಅವು ಇವು ಲೋಪ ನಾನು ನೀನು ಹಂಗೂ ಸಾರ್ವಜನಿಕ ಜೀವನದಾಗ ಒಂದು 2-3-4 ಕೇಸ್ ನನ್ನ ಮೇಲೆ ನಾ ಇಲ್ಲ ಅಂತ ಅನ್ಕಿಲ್ಲ. ಅವು ಯಾವುದರಲ್ಲೂ ನನಗೆ ಶಿಕ್ಷೆ ಆಗಿಲ್ಲ, ಎಲ್ಲ ನನಗೆ ಮತ್ತು ಬೇಕಲಸ ಕಾಂಪ್ರಮೈಸ್ ಆಗಿದ್ದೆವು. ರೌಡಿ ಸೀಟರ್ ಅಂತೀರಿ, ರೌಡಿ ಸೀಟರು ನಾವು 2012ರಾಗ ನಮ್ಮ ಊರಾಗ ಒಂದು ಗಲಭೆ, ಕೋಮ ಗಲಭೆ ಆಗಿತ್ತು. ಆ ಗಲಭೆದಾಗ ಏನು ಮಾಡಿದ್ರು, ಸುಮಕೂರು ಶಾಂತಿ ಇರಬೇಕಂತಂದು ಅತ್ ಕಡೆ ಒಂದು 15 ಜನಕ್ಕೆ ಇತ್ ಕಡೆ ಒಂದು 15 ಜನಕ್ಕೆ ಹಿಡ್ಕೊಂಡು ಹೋಗಿದ್ದು. ನಾವು ಒಂದು ದವಾಸ ಕಡೆ ಪೊಲೀಸ್ ಸ್ಟೇಷನ್ ಹಿಂದೂಗಳು ಒಂದು 15 ಜನ ಮತ್ತು ಎದುರಿನ ಕಮ್ಯುನಿಸ್ಟ್ ಮುಸ್ಲಿಂ ಕಮ್ಯುನಿಸ್ಟ್ದಾಗ ಒಂದು 15 ಜನಕ್ಕೆ ರೌಡಿ ಸೀಟರ್ ಮಾಡಿ ನಮಗೆ ಕಾಂಪ್ರಮೈಸ್ ಮಾಡಿ ನಮ್ಗೆ ಎಲ್ಲರಿಗೆ ಶಾಂತ ರೀತಿಯಿಂದ ಊರು ಇರ್ಬೇಕಂತ ತಿಳಿಸಿ ಹೇಳಿ ಬಿಟ್ಟುಕೊಟ್ರು. ಅವತ್ತು ಹಿಡಿದು ಅವ್ರಿಗೆ ಯಾರೋ ಗಲತ್ ಇನ್ಫಾರ್ಮೇಷನ್ ಕೊಟ್ಟರೆ ರೌಡಿ ಸೀಟರ್ ಅಂತಂದು. ಅದು ಊರಾಗ ಕೋಮಗಲಭೆ ಆಗಬಾರ್ದು ಅಂತಂದು ಒಂದು 15 ಜನ ಪ್ರಮುಖರ ಹೆಸರುದಾಗ ನಮ್ಮದೊಂದು ಹೆಸರು ಮಿಕ್ಸ್ ಅದ. ನಾ ಯಾವುದೇ ಸಾರ್ವಜನಿಕ ಜೀವನದಾಗ ನೀವು ನೋಡ್ತೀರಿ, ಇವತ್ತು ನಮ್ಮ ದೇಶದ ಗೃಹ ಸಚಿವ ಅಮಿತ್ ಶಾ ಅವ್ರು ಭೀ ಗಡಿಪಾರಿದ್ರು 10 ವರ್ಷ ಗುಜರಾತ್ ಬಿಟ್ಟು, ಹೀಗೆಲ್ಲ ಆಗ್ತಾವೆ. ಆದ್ರೆ ಮತ್ತು ಇನ್ನೊಂದು ಮಾತು ಹೇಳಿದ್ರು ಮೇಡಮ್ ಅವರು ಕಾಂಪ್ಲೆಕ್ಸ್ ಬಗ್ಗೆ. ನಾನು ಸುಮಾರು 25 ವರ್ಷದ ಕಾಂಪ್ಲೆಕ್ಸ್ದಾಗ ಇದ್ದೆ. ಇವತ್ತು ನಂದು ಉಮ್ಮರ್ 42 ಅದ. 25 ವರ್ಷ ಕೆಳಗೆ 16 ವರ್ಷದ ಹುಡುಗಿದ್ದೆ. ನಾ 10ನೇ ಕ್ಲಾಸ್ದಾಗ ಶಾಲೆ ಕಲಿತಿದ್ದೆ. ನನಗೆ ಚಡ್ಡಿನೇ ಬರೋಬ್ಬರ ಹಾಕೊಳ್ಳೋ ಬರ್ತಿಲ್ಲ, ಕಾಂಪ್ಲೆಕ್ಸ್ ಎಲ್ಲಿ ಕಂಪ್ಲೀಟ್ ಮಾಡ್ದೆ. ಮತ್ತು ಅವ್ರು ಹೇಳಿದ್ರು 25 ವರ್ಷದ 2 ಕಾಂಪ್ಲೆಕ್ಸ್ ನಂಬಲ್ಲವ. ನಂಬಲ್ಲಿ ಒಂದೇ ಕಾಂಪ್ಲೆಕ್ಸ್ ಅದ. ಅದು ನಾ BJP ಕಾರ್ಯಾಲಯವಾಗಿ BJPದು ಜಿಲ್ಲಾ ಯುವ ಮೋರ್ಚಾ ಉಪಾಧ್ಯಕ್ಷ ಇದ್ದಾಗ BJP ಕಾರ್ಯಾಲಯ ಆಗಿ ಯೂಸ್ ಮಾಡ್ತೀನಿ. ಈಗಲೂ ನಮ್ಮ ಶಾಸಕರ ಫೋಟೋದ, ನರೇಂದ್ರ ಮೋದಿಯವ್ರ ಫೋಟೋದ BJP ಕಾರ್ಯಾಲಯ ಆಗಿ ಹೋಗ್ತೀನಿ. ದುಡ್ಡಿನ ವಿಷಯ ಬಂದಾಗ 2000 ಈಗ ಎಲ್ಲರ ತಲೆಗೆ ಏನದ, ಇವರು ಗ್ರಾಮ ಪಂಚಾಯತ್ ಅಧ್ಯಕ್ಷರ ಮಾಜಿ ಅಧ್ಯಕ್ಷರ ಇವ್ರು ದುಡ್ಡು ಕಟ್ಟಾರಲ್ಲ ಅಂತ. 2021ರಾಗ ನಾನು ಎಲೆಕ್ಷನ್ ನಿಂತಿತ್ತು. 40,000 ರೂಪಾಯಿ ನಾ ಕಾಂಪ್ಲೆಕ್ಸ್ದು ಮತ್ತು ನನ್ನ ಮನಿ ಟ್ಯಾಕ್ಸು ಮತ್ತು ನಮ್ಮ ಕಾಂಪ್ಲೆಕ್ಸ್ ಟ್ಯಾಕ್ಸು, ನಮ್ಮಪ್ಪ ಇಲ್ಲ ನೋಡ್ರಿ ಈ ಥರ ಬಾಡಿಗೆ ಮತ್ತು ಮನೆ ಬಾಡಿಗೆ ಮತ್ತು ಮಳಿಗೆ ಬಾಡಿಗೆ ಇವೆಲ್ಲ 42,000 ರೂಪಾಯಿ ನಾನು ಕಟ್ಟಿ ಅವ್ರ ಹತ್ರ ನಮ್ಮ ಗ್ರಾಮ ಪಂಚಾಯತ್ PDO ಇದ್ರಾಗ ಸುದೇಶ್ ಕುಮಾರ್ ಸರ್ ಅವ್ರನ್ನು ಕೊಟ್ಟರು, ಎಲೆಕ್ಷನಿಂದೆಲ್ಲ ಹಾಕಿಕೊಟ್ರು. ಗ್ರಾಮ ಪಂಚಾಯತಿ ಕಾರ್ಯಾಲಯ ಆಣದೂರು ತಾಲೂಕು ಜಿಲ್ಲಾ ಬೀದರ್ ಬಾಕಿ ರಹಿತ ಪ್ರಮಾಣ ಪತ್ರ. ಈ ಮೂಲಕ ಆಣದೂರು ಗ್ರಾಮದ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಣದೂರು ಗ್ರಾಮದ ಶ್ರೀನಿವಾಸ್ ರೆಡ್ಡಿ ತಂದೆ ನಾರಾಯಣ ರೆಡ್ಡಿ ನಿವೇಶನ, ಮನೆ ಹಾಗೂ ಅಂಗಡಿ ಕರಾರು ಪತ್ರ. ಅದರಿಂದ ಗ್ರಾಮ ಪಂಚಾಯತಿಗೆ ಯಾವುದೇ ರೀತಿಯ ಬಾಕಿ ಇಲ್ಲವೆಂದು ಈ ಮೂಲಕ ಬಾಕಿ ಪ್ರಮಾಣ ಪತ್ರ ನೀಡಿ ದೃಢೀಕರಿಸಲಾಗುವುದು. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸಿಗ್ನೇಚರ್ 2021 ತನಕ ಇದಾಗಿತ್ತು ರೀ. ಇದು ಆಗಿದ ಮೇಲೆ ನಾ ಅಧ್ಯಕ್ಷ ಇದ್ದಾಗ 2 ಸರ್ತಿ 12,000 ರೂಪಾಯಿ ಆಲ್ರೆಡಿ ನೀವು ಕಟ್ಟಿದ್ದೀನಿ. ಮತ್ತು ನಮ್ಮದು PDO ಮೇಡಮ್ ಅವ್ರ ಕೈದಾಗೂ 50,000 ರೂಪಾಯಿ ಕೊಟ್ಟಿನಿ ನನಗೆ. ಗ್ರಾಮ ಪಂಚಾಯತ್ ಬಾಡಿಗೆ ಕಡೆಯಿಂದ ಕೊಡ್ರಿ ಮೇಡಮ್ ಅಂತ 4-5 ಸರ್ತಿ ಅವರಿಗೆ ಮೇಡಮ್ ಅವ್ರಿಗೆ ನಾನು ತಮ್ಮ ದುಡ್ಡು ಕೊಟ್ಟಿನಿ, ರಿಸಿಪ್ಟ್ ಕೊಡು ಅಂತಂದ್ರೆ ಅವ್ರು ಏನು ಹೇಳಿದ್ರು, ನಾನು ಎರಳ್ಳಿದಾಗ ಕೆಲಸ ಮಾಡೀನಿ. ಎರಳ್ಳಿದಾಗ ಕೆಲಸ ಮಾಡಿದ್ರೆ ಎರಳ್ಳಿದಾಗ ನನ್ನ ಮೇಲೆ ಆರೋಪಗಳು ಬಂದವು. ಸುಮಾರು 16 ಆರೋಪಗಳು ಬಂದರು. ಈ ಆರೋಪದ ಮೂಲಕ ಗಿರೀಶ್ ದಿಲೀಪ್ ಕುಮಾರ್ ಬದಲೆಬ್ಬಲೆ ಈಗ ಅವ್ರ ಸಿಗ್ನೇಚರ್
ಪ್ರಯುಕ್ತ ಉಲ್ಲೇಖ ವರದಿಯ ಕುರಿತು ಏನಾದರೂ ಹೇಳಿಕೆ ಇದ್ದಲ್ಲಿ 7 ದಿನಗಳ ಒಳಗಾಗಿ ಈ ಕಚೇರಿಯ ಸೂಚಿಸುವುದು ನಿಗದಿತ ಸಮಯದಲ್ಲಿ ಸಮಜಾಯಿಸಿ ಬರದೇ ಒಂದು ಪಕ್ಷದಲ್ಲಿ ತಮ್ಮ ವಿರುದ್ಧ ಕರ್ನಾಟಕ ನಾಗರಿಕ ಸೇವಾ ವಿಗ್ರಹೀಕರಣ ನಿಯಂತ್ರಣ ಮತ್ತು ಅಪೀಲು ನಿಯಮಗಳ ಪ್ರಕಾರ 1957 ನಿಯಮ 11ರ ನಿಯಮಾವಳಿ ಪ್ರಕಾರ ಶಿಸ್ತು ಕ್ರಮ ಜರುಗಿಸಲಾಗುವುದು. ಶ್ರೀಮತಿ ವಿಜಯಶೀಲ ಗ್ರಾಮ ಪಂಚಾಯತ್ ಅಧಿಕಾರಿ, ಗ್ರಾಮ ಪಂಚಾಯತ್ ಯರ್ನಳ್ಳಿ, ತಾಲೂಕು ಜಿಲ್ಲಾ ಬೀದರ್ ಇವರಿಗೆ ಕಾರ್ಯನಿರ್ವಾಹಕ ಅಧಿಕಾರಿಗಳು, ತಾಲೂಕು ಪಂಚಾಯತ್ ಹಾಗೂ ಬೀದರ್ ಮುಖಾಂತರ ಏನದ ಅಂತಂದ್ರೆ ಇವರು 15ನೇ ಹಣಕಾಸು ಯೋಜನೆ ಕ್ರಿಯಾ ಯೋಜನೆಯಲ್ಲಿ ಬ್ಲೀಚಿಂಗ್ ಪೌಡರ್ ಖರೀದಿ ಮತ್ತು ಹಾಗೂ ಗ್ರಾಮ ಪಂಚಾಯತಿ ಮ್ಯಾನ್ಯುವಲ್ ಸರ್ವಿಸ್ ರಸೀದಿ ಪುಸ್ತಕಗಳನ್ನು ಖರೀದಿ ಮಾಡಲಾರದೇ ಮೀಸಲಿಟ್ಟ ಹಣವನ್ನು ಲೂಟಿ ಮಾಡ್ಯಾರಂತದ. ಮತ್ತು ಇನ್ನೊಂದು, ಇವರು ಯಾವುದೇ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನ ಸಿಗ್ನೇಚರ್ ಬ್ಲೀಚಿಂಗ್ ಪೌಡರ್ದಲ್ಲಿ 32,200 ರೂಪಾಯಿ ಹಾಗೂ ಮ್ಯಾನ್ಯುವಲ್ ಖರೀದಿಗಾಗಿ 49,000 ರೂಪಾಯಿ ಹಾಗೂ ಲೀಡರ್ ಪುಸ್ತಕ ಖರೀದಿಗಾಗಿ 50,000 ರೂಪಾಯಿ ಕ್ರಿಯಾ ಯೋಜನೆಯಲ್ಲಿ ಇರುವುದಿಲ್ಲ ಹಾಗೂ ಕಂಡು ಬಂದಿಲ್ಲ. ಮತ್ತು ಇದು ಇನ್ನೊಂದು ಏನದಂದ್ರೆ ಇದು ಯಾವುದೇ ವೋಚರ್ಗಳಿಲ್ಲ. 92,000 ರೂಪಾಯಿದೊಂದು ಮತ್ತು ಅದೇ ರೀತಿ ಈ ಮೇಲ್ಕಂಟಕ್ಕೆ 18 ವೋಚರ್ಗಳಲ್ಲಿ 13 ವೋಚರ್ಗಳ ಮಾತ್ರ ಸಹಿ ಇರುತ್ತದೆ. ಬಾಕಿ 7 ವೋಚರ್ಗಳಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷನ ಸಿಗ್ನೇಚರ್ ಇರೋದನ್ನೇ ಲೂಟಿ ಮಾಡ್ಯಾರಂತಂದು ಇದು ನಾ ಹೇಳಿಂದಲೇ ಯರ್ನಳ್ಳಿದಾಗ ಅವರು ನಮ್ಮ ವಿಜಯಶೀಲ ಮೇಡಮ್ ಅವರು ಯರ್ನಳ್ಳಿದಾಗ ಮಾಡಿ ಅಲ್ಲಿಂದ ಸಸ್ಪೆಂಡ್ ಆಗಬೇಕಿತ್ತು. ಅವರು ಸಸ್ಪೆಂಡ್ ಆಗಬೇಕಿತ್ತಾದ್ರೆ ಸಸ್ಪೆಂಡ್ ಆಗಲ್ದಪ್ಪಲೇ ನಮ್ಮ ಯಾರ್ಯಾರಿಗೆ ದುಡ್ಡು ಕೊಟ್ಟು ಮ್ಯಾನೇಜ್ಮೆಂಟ್ ಮಾಡ್ಕೊಂಡರೋ ನಮ್ಮ ಗ್ರಾಮ ಪಂಚಾಯತ್ ಬಂದು ನಮ್ಮ ಗ್ರಾಮ ಪಂಚಾಯತ್ದಾಗ ಅದೇ ಮಾಡ್ತಾರೆ. ಇನ್ನೊಂದು ಪಿ ಡಿ ಎ ಮೇಡಮ್ ಅವ್ರದ್ದು ಇನ್ನೊಂದು, ಈಗ ಅಲೆಂಬರದಾಗ ಇವರು ಕೆಲಸ ಮಾಡ್ಯಾರ, ಅಲ್ಲಿ 4 ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸಸ್ಪೆಂಡ್ ಆಗ್ಯಾರ. ಅವ್ರದ್ದು ಅಧ್ಯಕ್ಷಗಿರಿ ಹೋಗ್ಯಾರ. 4 ಗ್ರಾಮ ಪಂಚಾಯತ್ ಅಧ್ಯಕ್ಷರದ್ದು ಅಧ್ಯಕ್ಷಗಿರಿ ಹೋಗ್ಯಾರ. ಆದ್ರೆ ಅಲ್ಲಿ ಪಿ ಡಿ ಒ ಸಸ್ಪೆಂಡ್ ಆಗಬೇಕು, ಅಲ್ಲಿ ಪಿ ಡಿ ಒ ಸಸ್ಪೆಂಡ್ ಆಗಿಲ್ಲ, ಅಲ್ಲಿಂದ ಟ್ರಾನ್ಸ್ಫರ್ ಆಗ್ಯಾರ. ನಾನೇನಂದ್ರೆ ಪದೇ ಇವರು ಎಲ್ಲೆಲ್ಲಿ ಹೋಗಿ ಇವ್ರು ಲೂಟಿ ಮಾಡ್ಲತ್ತಾರ, ಎಲ್ಲೆಲ್ಲಿ ಹೋಗಿ ಇವರು ದುಡ್ಡು ಹೊಡಿಲತ್ತಾರ, ಎಲ್ಲೆಲ್ಲಿ ಹೋಗಿ ಇವ್ರು ಸಿಗ್ಬಿಡತ್ತಾರ, ಅಲ್ಲಿಂದ ಸಸ್ಪೆಂಡ್ ಆಗ್ಲತ್ತಿಲ್ಲ. ಮತ್ತು ಬೇರೆ ಪಂಚಾಯತ್ಗಳಿಗೆ ವರ್ಗಾವಣೆ ಯಾಕಾಗ್ಲತ್ತಾರ? ಇವ್ರ ಹಿಂದೆ ಯಾರು ನಾವಂದ್ರೆ ಪಿ ಡಿ ಮೇಡಮ್ ಅವ್ರಿಗೆ ಅಪ್ಪರಿಗೆ ನಾನು ಹೇಳ್ತೀನಿ, ನಾವಂದ್ರೆ ನಿಮಗೆ ಖರಾಬ್ ಕಾಣತ್ತ. ಮೇಡಮ್ ಅವರೇ, ನಿಮ್ಮ ಹಿಂದೆ ಶರತ್ ಕುಮಾರ್ ಇಲ್ಲದ್ರು ಮತ್ತು ಯಾರು ಅವರೇ ನಿಮಗೆ ರಕ್ಷಣೆ ಮಾಡ್ಲತ್ತಾರ. ಇಷ್ಟೆಲ್ಲ ಆಗ್ಲತ್ತರೂ ನೀವು ಸಸ್ಪೆಂಡ್ ಆಗಲ್ರಿ ಮೇಡಮ್ ಅವ್ರೆ. ಯರ್ನಳ್ಳಿ ಪಂಚಾಯತ್ ಅದೇ ಕೆಲಸ ಮಾಡಿದ್ರಿ, ಮತ್ತು ಅಲೆಂಬರ್ ಪಂಚಾಯತ್ದಾಗ ಅದೇ ಕೆಲಸ ಮಾಡಿದ್ರಿ, ಮತ್ತು ಆಣದೂರು ಗ್ರಾಮ ಪಂಚಾಯತ್ ಬಂದು ಅದೇ ಕೆಲಸ ಮಾಡ್ತೀರಿ. ನಿಮಗೆ ಲೀಡರ್ಕಿ ಮಾಡದೆ ಓಡಿಸ್ಬೇಕದ ಅಂತಂದ್ರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರಾಜೀನಾಮೆ ಕೊಡ್ರಿ, ಟಿ.ಪಿನೋ ಝಡ್ಪಿನೋ ಗ್ರಾಮ ಪಂಚಾಯತೋ ನಿಂದ್ರಿ, ಜನರ ಸಮಸ್ಯೆ ಕೇಳ್ರಿ, ನಿಮಗೆ ಗೊತ್ತಾಗ್ತದೆ ನಮ್ಮ ತಕ್ಲೀಫ್. ನಾವು ಇವತ್ತು ನಿಮಗೆ ಕೇಳತ್ತಿದ್ದೇವೆ, ನಿಮಗೆ ಸಿಟ್ಟು ಉಂಟದ. ಇವತ್ತು ಗಲ್ಲಿಗಳ್ದಾಗ ಮೀಡಿಯಾದ ಮಿತ್ರರಿಗೆ ಕರ್ಕೊಂಡು ಹೋಗಿದೆ, ಒಲ್ಲಿ ನಮಗೆ ಎಷ್ಟೆಷ್ಟು ಮಾತಾಡ್ಲತ್ತಾರ, ಗೋಪಾಲ್ ಅವ್ರಿಗೆ ಎಷ್ಟು ಬೆಳತ್ತಾರ, ನಮಗೆ ಎಷ್ಟು ಬೆಳತ್ತಾರ ಅವರೇ ನಿಮಗೆ ಹೇಳ್ತಾರೆ. ಈ ರೀತಿ ಹಲವಾರು. ಮತ್ತು ಇವ್ರು ಮೇಡಮ್ ಅವ್ರು ಹೇಳಿದ್ರು, ಇದು ಸುದೇಶ್ ಕುಮಾರ್ ಸರ್ ಇದ್ದಾಗ ಬಸವಕುಮಾರ್ ಪಾಟೋದಿ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರಿದ್ದರು. ಅವ್ರ ಗ್ರಾಮ ಪಂಚಾಯತ್ ಸದಸ್ಯರ ಸಿಗ್ನೇಚರ್ ಅದ, ಅಧ್ಯಕ್ಷರ ಸಿಗ್ನೇಚರ್ ಅದ, ಸುದೇಶ್ ಕುಮಾರ್ ಸರ್ ಸಿಗ್ನೇಚರ್ ಅದ. ನಮಗೆ ಈ 2000 ನನಗೇನು ಇದು ರೂಮ್ ಕೊಟ್ಟಾರ. 2016ದಾಗ 25,000 ರೂಪಾಯಿ ಮುಂಗಡ ಬಾಡಿಗೆ ಮತ್ತು 25,000 ರೂಪಾಯಿ ಅಡ್ವಾನ್ಸು ಮತ್ತು ವರ್ಷಕ್ಕೆ 12,000 ರೂಪಾಯಿ ಮುಂಗಡ ಬಾಡಿಗೆ ತರ್ಕಾರ 2021 ತನಕ ನಾ ಕ್ಲಿಯರ್ ಮಾಡಿ ಬಂದಿನಿ. ಮತ್ತು 2021 ನಾ ಎಲೆಕ್ಷನ್ದಾಗ ಬರಪ್ರಿ ಮತ್ತು 5 ವರ್ಷದಿಂದ ಕೊಟ್ಟೆ ಎಲೆಕ್ಷನ್ ನಿಂತೀನಿ. ಅದ್ರ ಹಾಗೆ ನನಗೆ ಇದು ಪತ್ರ ಕೊಟ್ಟು. ಹಾಗಾದ್ರೆ ಮತ್ತು ಈಗ ಸುರೇಶ್ ಕುಮಾರ್ ಸರ್ ಪಿ ಡಿ ಅವರು ಇವೆಲ್ಲ ಕೊಟ್ಟಿದ್ದೇನೋ ಅವ್ರು ಬಾಕಿ ರೈತದ ಅಂತಂದು ಪಂಚಾಯತ್ ಏನೋ ನಾ ಹುಡ್ಕೊಂಡ ನಮ್ಮ ಮನೆ ಬರ್ಕೊಂಡ. ಇವು ಎಲ್ಲರ ತಲೆಗೆ ಏನದಂದ್ರೆ ಇವ್ರು ಗ್ರಾಮ ಪಂಚಾಯತ್ ಕಾಂಪ್ಲೆಕ್ಸ್ದಾಗ ದುಡ್ಡು ಕಟ್ಲತ್ತಾರ ಇಲ್ಲೋ, ಇವ್ರು BJP ಆಫೀಸ್ ಮಾಡ್ಕೊಂಡು ಕೂತಾರ. ಇದು ಮಾತು. ಇನ್ನೊಂದು ಪರ್ಸ್ನಲ್ಲ ನಿಮಗೊಂದು ವಿಷಯ. ಮೇಡಮ್ ಅವ್ರು ಹೇಳ್ತಾರೆ, ನಾವು 5 ಲಕ್ಷ ಕೇಳಿದೆವು, ಗೋಪಾಲ 50,000, ನಮ್ಮ ಮೆಂಬರ್ ಎಲ್ಲ 50,000. ಮೇಡಮ್ ಅವರು ನಿಮಗೆ ಬಡವ್ರದ್ದು 1,000, 2,000, 4,000, 5,000 ರೂಪಾಯಿನೇ ಸಾಕಾಗ್ಲತ್ತಿಲ್ಲ, ನಮಗೆ 5 ಲಕ್ಷ ರೂಪಾಯಿ ನೀವು ಎಲ್ಲಿಂದ ಕೊಡ್ತೀರಿ? ಪಾಪ ನಿಮ್ಗೆ ನಿಮ್ಮದು ಹಟ್ಟಿ ದುಡ್ಡದ ಮೇಡಮ್ ಅವರೇ. ನಾವು ಹೆಂಗಾರ ಬದುಕ್ತೇವೆ. ನಮಗೆ ನೋಡ್ರಿ ಮೇಡಮ್ ಅವರೇ, ಗಂಜಿ ಉಂಡ್ವಿ ಬದುಕು ರಾಟಿದ ಸ್ವಾಭಿಮಾನಿಯಿಂದ ಬದುಕಿದ್ದೇವೆ ನಾವು. ನಮ್ಗೆ ಇನ್ನೊಬ್ಬರ ಕೈಗೆ ಅಂಜಲು ಕೈಗೆ ಎಂದು ಆಸೆ ಬಿದ್ದೋರಲ್ಲ. ನಾವು ಯಾರಿಗಾರ ಸಹಾಯ ಮಾಡ್ತೇವೆ, ನಾವು ಯಾರ ಮೇಲೆ ಸಹಾಯ ತೊಗೊಂಡಿಲ್ಲ. ನಾವು ಏನಾರ ನಿಮಗೆ ಬಂದಿದ್ದೆವು ಇವತ್ತಿನ ತನಕ. ನಿಮ್ಮ 1 ವರ್ಷ ಆಯಿತು ನಿಮ್ಮ ಪಿ ಡಿ ಒ ಮೆಂಬರ್ದು ನಿಮ್ಮ ಚೇಂಬರ್ದಾಗ ಬಂದು ಒಂದು ಚಾಯ್ ಕೊಂಡ್ರೆ ನಮ್ಗೆ ಏನಾರ ಆಗ್ಬೇಕು. ನಿಮ್ಮ ಚೇಂಬರ್ದಾಗ ಬಂದು ಒಂದು ಚಾಯ್ ಕೊಡಿಲ್ಲ, ನಿಮ್ಮ ಎದುರು ಬಂದು ನಾವು ನಿಂತಿಲ್ಲ. ಯಾಕಂದ್ರೆ ಗೊತ್ತದ ನಮಗೆ ನಮ್ಮ ಹೆಸರು ಬದಲಾಮದ, ನಾವು ಅಳ್ತೇವೆ, ನಾವು ರೌಡಿ ಸೆಟರ್ ಇದ್ದೇವೆ ಅಂತೀರಿ ನೀವು. ನಾವು ಏನಾರ ಬಂದು ನಿಮ್ಮ ಮುಂದೆ ಮಾತಾಡ್ದೇವು ಅಂತಂದ್ರೆ ಹಿಂಗೆ ನಮ್ಮೆಲ್ಲ ಅಪನಂಬಿಕೆ ಮಾಡಿ ನಮ್ಗೆ ಹುಟ್ಟಿಸಿ ನಮಗೆ ಏನಾರ ನೀವು ಮಾಡಬೇಕು, ಕೇಸ್ಗಳು ಮಾಡ್ತೀನಿ ದುಡಿ ಮಾಡ್ತೇವೆ. ನಾವು ಅಂಜಿ ನಿಮ್ಮ ಚೇಂಬರ್ದಾಗೆ ಬರಲ್ಲ. ನಾವು CS ಮೇಲೆ ಹೋಗ್ತೇವೆ, MLA ಮೇಲೆ ಹೋಗ್ತೇವೆ, ಮಿನಿಸ್ಟರ್ ಮೇಲೆ ಹೋಗ್ತೀರ. ಇಟ್ಟಿಡ್ಕ ದಿನ ಮುಂಜಾನೆ ಬೆಳಗಾಗ ಅವ್ರ ಬೆಲೆ ನಾಯಿ ಬೆಲೆ ಓಡಾಡತ್ತಾರ ಅಂತ ನೀವು ಅಂದ್ರಿ ಮೇಡಮ್. ಓಡಾಡತ್ತೇವೆ ಮತ್ತು ನಾಯೇ ಸಿಗಲ್ಲ ಹುಟ್ಟುದು. ಯಾರ ಬೆಲ್ಲರ ಹೋಗ್ಬೇಕಲ್ಲ, CM ಮೇಲೆ ಹೋಗ್ಬೇಕು, ಮುಖ್ಯಮಂತ್ರಿ ಮೇಲೆ ಏನು ಮಾಡ್ಲಿಕ್ಕಾಗ್ತದೆ ನಿಮಗೆ? ನಾವು
ನಿಮಗೆ ನಾವು ಏನೂ ಮಾಡೋಕ್ಕಾಗಲ್ಲ. ನಾವು ನ್ಯಾಯಕ್ಲೆ ಯಾರ್ದಾರ ಮನೆಗೆ ಓಡಾಡ್ಲತ್ತಿದ್ದೇವೆ, ತಪ್ಪಿಲ್ಲ, ಓಡಾಡ್ತಿದ್ದೇವೆ, ನಾವು ಸುಳ್ಳು ಓಡಾಡ್ಲತ್ತಿದ್ದೇವೆ. ನಮಗೆ ನ್ಯಾಯ ಕೊಡಿಸ್ರಿ, ನಮ್ಮ ಪಂಚಾಯತ್ದಾಗ ಇಷ್ಟೆಲ್ಲ ಹಗರಣಗಳಾಗ್ಯಾವ, ನಮಗೆ ನ್ಯಾಯ ಕೊಡಿಸ್ರಿ ಅಂತ ಓಡಾಡ್ಲತ್ತಿದ್ದೇವೆ. ಅದೇ ನಿಮಗೆ ಸಿಟ್ಟು ಉಂಟದು. ಯಾಕೆ ಸಿಟ್ಟು ಬರ್ಬೇಕು ನಿಮ್ಗೆ? ನೀವು ಕರೆಕ್ಟ್ ಇದ್ರಲ್ಲ, ನಿಮ್ಗೆ ಯಾಕೆ ಸಿಟ್ಟು ಬರಬೇಕು? ಡಿ ಒ ಸಂಗ್ರಾಮ್ ನಿಂತ ಹೇಳ್ತೇನೆ, ತಗಡ ಮೇಡಮ್. ನಾವು ಗ್ರಾಮ ಪಂಚಾಯತ್ ಮೆಂಬರ್ ಆಗಿ ನಾನು ನಾಮಿನೇಷನ್ ಹಾಕಪ್ಪನಿಂದು ಫೋಟೋದ. ಮತ್ತು ನಾ ಗ್ರಾಮ ಪಂಚಾಯತ್ ಮೆಂಬರ್ ಆಯ್ತಕ್ಕೆ ಫಸ್ಟ್ ಗ್ರಾಮ ಪಂಚಾಯತ್ದಾಗ ಇನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷ ಭೀ ಆಗಿದ್ದಿಲ್ಲ. ನಾ ಮೆಂಬರ್ ಆಯ್ತಕ್ಕೆ ಸರ್ ಕರೆದ್ರು, ಇನ್ನು ಬಾಡಿ ಅಧ್ಯಕ್ಷ ಮೀಟಿಂಗ್ ಭೀ ಆಗಿದ್ದಿಲ್ಲ. ನಮ್ಮ ಸುರೇಶ್ ಕುಮಾರ್ ಸರ್ ಕರೆದು ಇದೊಂದು ಆಫೀಸಲ್ಲಿ ರೆಡ್ಡಿ ಒಂದು ಸ್ವಚ್ಛತಾ ಕಡೆ ಒಂದು ಗಾಡಿ ಬಂದದ ಮತ್ತು ಡಬ್ಬಿ ಬಂದಾಗ ಒಂದು ಫೋಟೋ ಇಳಿಸ್ಕೊಂಡು ಬರ್ರಿ ಅಂತಂದರು. ಆ ಫೋಟೋ ಇಳಿಸ್ಕೊಳಕ್ಕೆ ನಾ ಬಂದಾಗ ಈಗ ಅವತ್ತೇ ಪೂಜೆ ಮಾಡಿದ. ಈ ಗ್ರಾಮ ಪಂಚಾಯತ್ದಾಗ ನಾವು ಮೆಂಬರ್ ಆದಾಗ ಎಲ್ಲಿ ತಗಡಾವ ತೋರಿಸ್ತು. ಇವತ್ತು ತಗಡವ ಇದಾರ. ನಮ್ಮ ಹೊಲಕ್ಕೆ ಭೀ ನಡ್ರಿ, ನಮ್ಮ ಹೊಲ್ದಾಗ ಭೀ ಸೆಡ್ ಇದ್ರೆ ಭೀ ತೋರಿಸ್ತಾನೆ. ನಮ್ಮ ಹೊಲ್ದಾಗ ಸೆಡ್ ಇದ್ರೆ ಆ ಸೆಡ್ಡಿನ ಕೇಸಾದ ಗ್ರಾಮ ಪಂಚಾಯತ್ ಬರ್ಕೊಡ್ತಾನೆ. ಆ ಜಾಗ, ಆ ಸೆಡ್ಡು ಅವೆಲ್ಲ ನಾವು ಗ್ರಾಮ ಪಂಚಾಯತ್ ಬರ್ಕೊಡ್ತೀವಿ. ಮತ್ತು ಇವೆಲ್ಲ ನೀವು ಸುಳ್ಳದ ಅಪರೂಪ, ಇವೆಲ್ಲ ನಾವು ರೊಕ್ಕ ದುಡ್ಡು ಕಟ್ಟಿದ್ದೆಲ್ಲ ಸುಳ್ಳದ, 20 ವರ್ಷದ ದುಡ್ಡು ಕಟ್ಟಿಲ್ಲ, ಇವೆಲ್ಲ ನಾವು ತೋರಿಸ್ತಿದ್ದೇವೆ. ಇವೆಲ್ಲ ನೀವು ಬಿಟ್ಟಿಗೆ ಹೋಯ್ತೀರಿ ಅಂತ ಹೇಳಿ ನಾವು ದುಡ್ಡು ಕಟ್ಟಿದ್ದೇವೆ. ನೀವು ದುಡ್ಡು ಕಟ್ಟಿಲ್ಲ 20 ವರ್ಷ ಆಯ್ತು ಅಂತೀರಿ. ನಾವು 2021 ತನಕ ನಾವು ಕ್ಲಿಯರ್ ಇದ್ದೇವೆ, ನಾವು ತೋರಿಸ್ತಿದ್ದೇವೆ. 2021 ತನಕ ನೀವು ಕ್ಲಿಯರ್ ಇದ್ದಿಂದ ನೀವು ಖರೆ ಇತ್ತು ಅಂದ್ರೆ ನೀವು ಏನೋ ಬಿಟ್ಟು ಹೋಯ್ತೀರಿ. ನಾವು ಬಿಟ್ಟು ಹೋಗ್ತೇವೆ. ನಾವು ಗ್ರಾಮ ಪಂಚಾಯತ್ ಸದಸ್ಯರು ಭೀ ಬಿಡ್ತೇವೆ. ಮತ್ತು ನಮ್ಮಲ್ಲಿ ಎಲ್ಲರೂ ಹಿಂಗೆ ಏನಾರ ತಗಡ ನಮ್ಮ ಹೊಲ್ದಾಗ ಏನಾರ ಸಿಕ್ಕು ಅಂದ್ರೆ ಆ ಹೊಲ ಇದ್ದಿದ್ದು ಪೂರ 1 ಎಕರೆ ಗ್ರಾಮ ಪಂಚಾಯತ್ ಬರ್ಕೊಡ್ತಾರೆ. ಎಲ್ಲ ಸುಳ್ಳು ಸುದ್ದಿ. ಈ ಊರಾಗಿರೋರು ಯಾರು ಏನಾರ ನಮ್ಗೆ ಆಗಲ್ದವ್ರು ಇರ್ತಾರೆ, ಅವ್ರು ಏನಾರ ಕಲಿಸ್ತಾರೆ ಇವ್ರಿಗೆ. ಅವ್ರು ಸರಿ ಕುಂತು ಇವ್ರು ರಾಜಕೀಯ ಮಾಡ್ಲತ್ತಾರ. ಅಂಥದ್ದೆಲ್ಲ ಬ್ಯಾಡ್ ಮೇಡಮ್. ನಾವು ಊರಿಗೆ ಬಡವ್ರ ಬಗ್ಗೆ ನೀರು ಕೇಳುತ್ತಿದ್ದೆವು. ಬಡವ್ರು ದುಡ್ಡು ಲೂಟಿ ಆಗ್ಬಾರ್ದು, ಬಡವ್ರಿಗೆ ಏನೋ ಸಹಾಯ ಆಗ್ಬೇಕಂತ ಕೇಳ್ತಿದ್ದೆವು. ಅದ್ರ ಬಗ್ಗೆ ನಾವು ನಿಮ್ಮ ಬಗ್ಗೆ ನಮಗೆ ಭಾಳ ಗೌರವ ಅದ. ಆದ್ರೆ ನೀವೊಂದು ನಮ್ಮ ಊರು ಅಧಿಕಾರಿ ಇದ್ದೀರಿ, ಪರ್ಸನಲ್ ತೊಗೊಬೇಡ್ರಿ. ನೀವು ಪರ್ಸ್ನಲ್ ಮಾತಾಡ್ಲಕ್ಕೆ ನನಗೆ ಭೀ ಬರ್ತದೆ. ಪರ್ಸ್ನಲ್ ತೊಗೊಬೇಡ್ರಿ. ನೀವು ಪರ್ಸ್ನಲ್ ಮಾತಾಡ್ಲಕ್ಕೆ ನನಗೆ ಭಾಳ ಬರ್ತಾವೆ. ನಮ್ಮಲ್ಲಿ ನಾ ಎಲ್ಲ ಪ್ರೂಫ್ ಕೇಸ್ ಆದಿದ್ದೆ. ಪರ್ಸ್ನಲ್ ನೀವು ತೊಗೊಳಕ್ಕೆ ಹೋಗ್ಬೇಡ್ರಿ. ನೀವು ಗ್ರಾಮ ಪಂಚಾಯತ್ ಅಧಿಕಾರಿ ಇದ್ರಿ, ಅದ್ರ ಕಡೆ ನಿಮಗೆ ಕೇಳಿದೆವು. ನಾವು ಗ್ರಾಮ ಪಂಚಾಯತ್ ಮೆಂಬರ್ ಇದ್ದೇವೆ, ಅದ್ರ ಕಡೆ ನಮಗೆ ಊರಾಗ ಮಂದಿ ಕೇಳ್ತಾವೆ. ನಾವೇ ಗ್ರಾಮ ಪಂಚಾಯತ್ ಮೆಂಬರ್ ಇಲ್ದ್ರೆ ನಮ್ಮ ಊರಾಗ ಯಾಕೆ ಮಂದಿ ಕೇಳ್ತೀವಿ? ನೀವು ಗ್ರಾಮ ಪಂಚಾಯತ್ ಅಧಿಕಾರಿ PDO ಮೇಡಮ್ ಇಲ್ಲದ್ರು ಈ ಮೆಂಬರ್ಗಳು ನಿಮಗೆ ಯಾಕೆ ಕೇಳ್ತಿದ್ದೆವು? ನೀವು ನಮ್ಮ ಊರಿಗೆ ಅಧಿಕಾರಿಯಾಗಿ ಬಂದ್ರಿ, ಅದ್ರ ಕಡೆ ನೀವು ನಾವು ಪ್ರಶ್ನೆ ಮಾಡ್ತೇವೆ, 1000 ಪ್ರಶ್ನೆ ಮಾಡ್ತೇವೆ ಮೇಡಮ್. ಹಾಗಂತ ನೀವು ಪೊಲೀಸ್ ಸ್ಟೇಷನ್ದಾಗ ಕೇಸ್ ಕೊಡ್ತಾ, ನಾವು ಅವ್ರಿಗೆ ನೋಡ್ಕೊತಾ ಶರತ್ತನ ಕೈಲಿ ಹೊಡಿಸ್ತಾ, ನಮ್ಮ ಹಿಂದೆ ದೊಡ್ಡ ಲೀಡರ್ಗಳವ ಅಂತಂದ್ರೆ ತಪ್ಪಾಗ್ತದೆ ಮೇಡಮ್. ನಿಮ್ಮ ಕೈದಾಗೆ ಯಾಕಂದ್ರೆ ನಮ್ಮ ಸಾವು ಇರ್ತಿತ್ತು, ನಿಮ್ಮ ಕೈದಾಗೆ ಶರತ್ತನ ಕೈದಾಗೆ ನಮ್ಮ ಜೀವ ಹೋಗೋದದ ಅಂತಂದ್ರೆ ಯಾರಿಂದ ಭೀ ತಪ್ಪಿಸೋದಾಗಲ್ಲ. ಅದು ಯಾರಿಂದ ತಪ್ಪಿಸೋದಾಗಲ್ಲ. ಜೀವ ಭೀ ಹೊಡಿತಾನಂತ ಹೊಡಲಕ್ಕೆ ನಮ್ಮ ಹೋರಾಟ ಆದ್ರೆ ನಿಂದ್ರಲ್ಲ. ನೀವು ಏನೇನು ಆರೋಪ ಮಾಡಿರಿ, ಎಲ್ಲ ಸುಳ್ಳು ಕಳ್ಳುಡಿಗೆ ಉದಿಸ್ತೀರಿ. ಇದಕ್ಕೆಲ್ಲ ಏನು ಆನ್ಸರ್ ಮಾಡ್ತೀರಿ? ಕೇಸ್ಗಳು ನಿಮಗೆ ಮಾಡಕ್ಕೆ ಬರ್ತಾವಂತಲ್ಲ, ನಮಗೆ ಭೀ ಮಾಡಕ್ಕೆ ಬರ್ತಾವೆ. ಆದ್ರೆ ನಿಮ್ಮ ಮೇಲೆ ಕೇಸ್ ಮಾಡೋದು, ನಮ್ಮ ಅಕ್ಕ ತಂಗಿಯರ ಮೇಲೆ ಕೇಸ್ ಮಾಡೋದು ಒಂದೇ ಅಂತ ನಾವು ಸುಮ್ಮನೆ ಕೊಡ್ತೇವೆ ಮೇಡಮ್. ನಮ್ಮ ಅಕ್ಕ ತಂಗಿ ನಮಗೆ ಅಕ್ಕ ತಂಗಿಯರ, ನಮಗೆ ಭೀ ತಾಯಿ ತಂದಿರ, ನಿಮಗೆ ಕೇಸ್ ಮಾಡೋದು, ನಮ್ಮ ಅಕ್ಕ ತಂಗಿಯರ ಮೇಲೆ ಮಾಡೋದು ಹೊಟ್ಟೆದಂತ ನಾವು ಸುಮ್ಮನೆ ಕೊಡ್ತೇವೆ. ಪೊಲೀಸ್ ಸ್ಟೇಷನ್ದಾಗ ನನಗೆ ಭೀ ನಾಳೆ ಕೂಡಲೇ ಬರ್ತದೆ. ಆದ್ರೆ ಅದು ಅಲ್ಲ, ಕಾನೂನಾತ್ಮಕವಾಗಿ ಏನಾರ ಇದ್ರು ಹೇಳ್ರಿ, ಕಾನೂನಾತ್ಮಕವಾಗಿ ಕೇಳ್ರಿ. ಇನ್ನು ನಾವು ಏನೇನು ಕೆಲಸ ಆಗಿಲ್ಲ, 2 ವರ್ಷ ಆಯಿತು ನಾ ಗ್ರಾಮ ಪಂಚಾಯತ್ ಒಳಗೆ ಬಂದಿಲ್ಲ. ಆದ್ರೆ ನಂದು ವಾರ್ಡ್ದಾಗ ಏನು ಭೀ ಕೆಲಸ ಅದ, ನಾ ದುಡ್ಡು ಹಾಕಿ ಮಾಡಿಸ್ಕೊತಿದ್ದ. ಬೇರೆಯವರಿಗೆ ಹೇಳಿ ದುಡ್ಡು ಹಾಕಿ ಮಾಡಿಸ್ರಿ. ನಮ್ಮ ಯಾರು ಅಧಿಕಾರಿ ಬರ್ತಾರೆ, ಅವ್ರು ಬಂದಾಗ ನಾನು ದುಡ್ಡು ಕೊಟ್ಟರು ಕೊಡೋದ್ರು ಏನಾರು ಆಗೈತೆ ಅಂತ 1000 ರೂಪಾಯಿ ನಮ್ಮ ದೋಸ್ತರ ಕೈಲೆಲ್ಲ ಕೆಲಸ ಮಾಡಿಸಿದ. ನಮ್ಮ ದೋಸ್ತರ ಕೈಲಿ ನಾಲಿ ಸಾಫ್ ಮಾಡಿಸಿದ. ನಮ್ಮ ದೋಸ್ತರ ಕೈಲಿ 1-2 ಕಡೆ ಮಹಾರಾಜರ ಮನೆ ಮೇಲೆ ನಾಲಿಗಳಿಂದ ಹೊಡಪೆಟ್ಟೆ ಅದು. ಅವರು ಇದು ಮಾಡಿದ್ರು ಒಂದು 60,000 ರೂಪಾಯಿ ಖರ್ಚು ಮಾಡಿ ಒಂದು ಡಸ್ಟ್ ಲ್ಯಾಬ್ ಹಾಕಿದ, ನಾಲಿ ಹಾಕಿಕೊಟ್ಟಿದ್ದ. ನಮ್ಮ ದೋಸ್ತಂಗೆ ಹೇಳಿದ, ನಿಮ್ಮ ಮೇಲೆ ದುಡ್ಡಿದ್ದವು ದೋಸ್ತು ಮತ್ತೆ ಯಾರು ಬೇರೆ PDO ಇದ್ರೆ ನಾ ಮಾಡಿಸ್ಕೊಡ್ತಾನೆ, ನೀವು ಮಾಡಂದ್ರೆ ನಮ್ಮ ದೋಸ್ತ್ ಮಾಡಿಕೊಟ್ಟಾನೆ. ಲಕ್ಷಾಂತರ ರೂಪಾಯಿ ಬಾಕಿ ದುಡ್ಡು ಅದ, ಅದನ್ನು ಕೊಡ್ಲತ್ತಿಲ್ಲ. ನೀವು ಯಾರ್ದೂ ಬಿಲ್ ಮಾಡತ್ತಿಲ್ಲ. ಆನಂದ್ರ ಗ್ರಾಮದಾಗೆಲ್ಲ ವೆಂಡರ್ಗಳಾರ, ಅವ್ರನ್ನೂ ದುಡ್ಡು ಮಾಡತ್ತಿಲ್ಲ. ಅವ್ರು ನಮಗೆ ದಿನ ಕೇಳ್ತಾರೆ, ಆಯ್ತಪ್ಪ ನಾವು ಕುಡಿಸ್ತೇವೆ ಅಂತ ಹೇಳ್ತಿದ್ದೇವೆ ಅವ್ರಿಗೆ. ಖರೆ ನಿಮ್ಮ ಮೇಲೆ ಚೂ ಬಿಡ್ಲಾಕ ನಮಗೆ ಭೀ ಬರ್ತದೆ. ಅವ್ರಿಗೆ ಅಲ್ಲೇ ಗಪ್ ಹೊಡ್ಸ್ತಿದ್ದೇವೆ. ನೀವು ಇನ್ನೂ ಲೆಕ್ಕ ಮಾಡೋದು ಪಂಚಾಯತ್ಲಿಂದ ನಮ್ಗೆ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಏನಾರ ದುಡ್ಡು ಬರೋದಿದ್ದಿರ್ಬೇಕು, ಬಾಕಿ ಇರ್ಬೋದು. ನೀರಿಲ್ಲ, ಪೈಪ್ ಹೊಡ್ದದ, ಏನಾರ ಅಂದ್ರೆ ದುಡ್ಡು ಹಾಕಿ ನಾವೇ ಮಾಡಿಸ್ಬೇಕಾರೆ ನಾವು ಯಾವುದೋ 1 ರೂಪಾಯಿ ಪಂಚಾಯತಿಂದ ನಾವು ಪಂಚಾಯತಿಂದ ದುಡ್ಡು ಗಳಿಸ್ಲಾಕ ಬಂದಿಲ್ಲ. ನಮಗೆ ವ್ಯಾಪಾರದ ಬಸ್ತು ದುಡ್ಡು ಗಳಿಸ್ಬೇಕಂದ್ರೆ ಬಕ್ಕಳು ಹದೀವ ಕೆಲಸ ಮಾಡ್ತೇವೆ ರೀ. ರಾಜಕೀಯಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ರು, ರಾಜಕೀಯಕ್ಕೆ ಬರ್ಬೇಕಾದ್ರೆ ನಿಮ್ಮ ಮನೆ ಉದ್ಧಾರ ಮಾಡ್ಕೊಳಕ್ಕೆ ಬರಬೇಡ್ರಿ. ನೀವು ರಾಜಕೀಯಕ್ಕೆ ಬರಬೇಕಾದ್ರೆ ಜನರಿಗೆ ಉದ್ಧಾರ ಮಾಡ್ಲಾಕ ಬರ್ರಿ ಅಂತ ಹೇಳಿದ್ರು. ಹಾಗೆ PDO ಮೇಡಮ್ ಅವ್ರಿಗೆ ಹೇಳಿದ್ದೆವು, ನೀವು ಭಾಳ ಗೊತ್ತದ, ನೀವೆಲ್ಲ ಬೇರೆ ಕಡೆ ಎಲ್ಲ ಮ್ಯಾನೇಜ್ಮೆಂಟ್ ಈ ಪೇಪರ್ ಮುಖಾಂತರ ಕುಂಡ್ಲತ್ತ ನೀವು ಎಷ್ಟೆಷ್ಟು ಮ್ಯಾನೇಜ್ ಮಾಡಿ ಇಲ್ಲಿ ಬಂದಿರಿ ಅಂತ. ಆದ್ರೆ ಮುಂದಿನ ಬರ್ತಕ್ಕಂಥ ದಿನಗಳ್ದಾಗ ಇಂಥ ಮ್ಯಾನೇಜ್ಮೆಂಟ್ ಮಾಡೋದು ಬಿಡ್ರಿ, ಕರೆಕ್ಟ್ ಕೆಲಸ ಮಾಡಿರಿ. ನೀವು ಯಾರಿಗೂ 1 ರೂಪಾಯಿ ದುಡ್ಡು ಕೊಡೋದತ್ತಂದು, ನೀವು ಇಲ್ಲಿ ದುಡ್ಡು ಕದತ್ತಂದು. ನೀವೆಲ್ಲ ಲಕ್ಷಾಂತರ ಗಂಟಲಿ ಕೌಂಟಿಗೆ ಮಾಡಿ ಅವರಿಗೆಲ್ಲ ದುಡ್ಡುಗಳು ಕೊಟ್ಟು ತಿಂದಿತ್ತಿನ ಡೆಪ್ಟೇಷನ್ ಇಲ್ಲಿ ಹಾಕ್ಕೊಂಡು ಈಗ ಇಲ್ಲಿ ಬಂದೆ ಅವೆಲ್ಲ ದುಡ್ಡನ್ನ ರಿಕವರಿ ಮಾಡ್ತೆ ಅಂತಂದ್ರೆ ಹೆಂಗಾಯ್ತು ರೀ ಮೇಡಮ್? ಎರಳಿದಾಗ ಏನು ಮಾಡಿದ್ರಿ ನೀವು? ಅಲೆಂಬರ್ದಾಗ ಏನು ಮಾಡಿದ್ರಿ ನೀವು? ಮತ್ತು ಆಂಧ್ರದಾಗ ಅದೇ ಮಾಡ್ಲತ್ತೀರಿ. ಹೊಸದೇನು ಮಾಡ್ಲತ್ತೀರಿ ಹೇಳ್ರಿ? ನೀವು ಯಾಕೆ ಸಸ್ಪೆಂಡ್ ಆಗಿಲ್ಲ? ಇವು 2 ತಿಂಗಳ ನಿಮ್ಮ ಹಿಂದೆ ಯಾರು ಹೇಳ್ರಿ? ಬೇರೆ PDOಗಳು ಸಸ್ಪೆಂಡ್ ಅಲ್ಲತ್ತವ. ಪಾಪ ಬಡವ್ರ PDOಗಳು 4 ಮಂದಿ 6 ತಿಂಗಳು ಒಬ್ಬೊಬ್ಬರು ಫಾಸಿ ಹಾಕೊಂಡು ಸಲತ್ತವ PDOಗಳು. ನೀವು ಇಷ್ಟು ಮಾಡಿದ್ರೆ ಭೀ ನಿಮಗೇನು ಆಗಲ್ದು. 3-4 ಒಂದೇ ತಿಂಗಳದಾಗ 4 ಮಂದಿ PDOಗಳು ಸಸ್ಪೆಂಡ್ ಆದರು.
ಖಾಲಿ ಒಂದು ಸಣ್ಣ ಸಣ್ಣ ಕೆಲಸ ಕಡೆ. ಆದ್ರೆ ನೀವು ಇಷ್ಟು ದೊಡ್ಡ ದೊಡ್ಡ ಹಗರಣ ಮಾಡಿದ್ರೆ ಭೀ ನೀವು ಅಲ್ಲಿಂದ ಬೇರೆ ಪಂಚಾಯತ್ ಹೋಗ್ಲತ್ತೀರಿ, ಮತ್ತು ಪಿ ಡಿ ಒ ಅಧಿಕಾರಿಯಾಗಿ ಹೋಗ್ಲತ್ತೀರಿ ನಿಮ್ದು ಅದಕ್ಕಿಂತ ಕೆಳಗೆ ಡಿಗ್ರಿ ಹೊಂಟಿಲ್ಲ, ನಿಮ್ದು ಮತ್ತು A1 ಡಿಗ್ರಿನೇ ಹೊಂಟದು. ನೀವು ಎಷ್ಟು ಲೂಟಿ ಮಾಡ್ರು ಇಷ್ಟು ಹೇಳ್ತೀನಿ ಕೊಟ್ಟೀನಿ, ನಾ ಎಷ್ಟು ದುಡ್ಡು ಕೊಟ್ಟೀನಿ ಮತ್ತು ಯಾವಾಗ ಬಂದಿನ ಕೊಟ್ಟೀನಿ, ನಾನು ತಗಡೋದು ಈ ಯಾವ್ದು ಕೊಟ್ಟೀನಿ. ರೌಡಿಸಮ್ ಅಲ್ಲತ್ತಾರ. ರೌಡಿಸಮ್ ಸಾರ್ವಜನಿಕ ಜೀವನದಾಗ ಯಾವ ಲೀಡರ್ಗಳ ಮೇಲೆ ಕೇಸ್ ಇಲ್ಲ ಹೇಳ್ರಿ. ಹಂಗೆ ಕೇಸ್ ಅದ ಅಂತಂದು ನಾವು ಏನಾರು ಕೌಡಿಗೆ ಮಾಡಿದ್ದೇವೆ, ಯಾವ್ದಾರ ಲೂಟಿ ಮಾಡಿದ್ದೇವೆ, ಯಾವ್ದಾರ 10 ರೂಪಾಯಿ ಕಸ್ಕೊಂಡಿದ್ದೇವೆ, ಏನಾರ ತಿಂದಿದ್ದೇವೆ ಇರ್ತಾವ. ಊರಾಗಿನ ಸಡಗಗಳು ಇರ್ತಾವೆ, ನಾನೇನು ಅನ್ಕೊಂಡಿನೂ ಇರ್ತಾವೆ. ಸಣ್ಣವ್ರು ಇದ್ದೆವು. 2012ದಾಗ ಅಲ್ಲಿ ನಿಂತಿದ್ದೆವು. ನಮಗೆ ಭೀ ಕರ್ಕೊಂಡೋದ್ರು, ಅವ್ರು ಭೀ ಕರ್ಕೊಂಡೋದ್ರು. ಒಂದು ಕೇಸ್ ಆಗ್ಯದ ಆಗಿಲ್ಲ ಅಂತ ಕೆಣಕಿ ಮೀಡಿಯಾದ ಮುಂದೆ ನಮ್ಮ ಪಿ ಡಿ ಒ ಮೇಡಮು ಅದೆಲ್ಲ ಕೆಣಕಿ ನಮಗೆ ಮತ್ತೆ ಇಸ ಬೀಜ ಹಚ್ಚಿ ಮತ್ತು ನಮಗೆ ಝಳಗಾಚ್ಲತ್ತಾರೆ, ರಾಜಕೀಯ ಮಾಡ್ಲತ್ತಾರೆ. ಅಧಿಕಾರಿಗಳು ವಿಜಯಶೀಲ ಮೇಡಮ್ ಅವರು ನಮ್ಮೆಲ್ಲೆಲ್ಲ ಭಾಳ ದೊಡ್ಡ ಆರೋಪಗಳು ಮಾಡಿದ್ದಾರೆ. ನಾವು ಕಲ್ಲು ಬಿಟ್ಟಿದ್ದೆವು, ಇವ್ರ ಬಳಿ ಏನೋ ಖಾತಾ ತೆಗೀರಿ ಅಂತ ಬಂದಿದ್ದೆವು. ನೀವು ಯಾರಿಗೆ ಕೇಳಿ 27 ಖಾತಾ ಕೊಟ್ರಿ, 27 ಖಾತಾ ತೆಗೆದಿದ್ದಾರೆ ಇವರು. ಒಂದು ಲೇವಟ್ದಾಗ ಡೆವಲಪ್ ಇಲ್ಲ ಏನಿಲ್ಲ ಲೇವಟ್, ಅದ್ರಾಗ 27 ಖಾತಾ ತೆಗೆದಿದ್ದಾರೆ. ಮತ್ತು ಶಿವ ಎಂಟರ್ಪ್ರೈಸಸ್ ಅಂತ ಒಂದಿದೆ, ಅದರಲ್ಲಿ 25,000 ರೂಪಾಯಿ ಡ್ರಾ ಮಾಡಿದ್ದಾರೆ. ಮತ್ತು ವಾಗ್ಮೋರೆ ಗುತ್ತೇದಾರ ಅಂತಿದ್ದಾರೆ ಬೀದರಲ್ಲಿ. ಅವ್ರು ಯಾರೂ ನಾವು ನೋಡಿಲ್ಲ. ಅವ್ರ ಹೆಸರು ಮೇಲೆ 45,000 ಒಂದು ಸಲ 50,000 ಈ ಥರ ಎಲ್ಲ ಏನಾದರೂ 3-4 ಚೆಕ್ಗಳು ಇಶ್ಯೂ ಆಗಿದಾವೆ. ಈ ಥರ ಎಲ್ಲ ಅವ್ರು ಮಾಡಿ ನಮ್ಮ ಮೇಲೆ ಆರೋಪ ಆಗ್ತಾ ಇದೆ. ಹಾಂ ಇದೆ, ಇದ್ದಾಗೆ ನಾವು ಹೇಳ್ತಾ ಇದ್ದೀವಿ. ಇಲ್ಲ ಇವರಿಗೆಲ್ಲ ಹಾಕಿರೋದು ನಮಗೆ ಹೆಂಗೆ ಗೊತ್ತಾಗ್ತದೆ? ನಾವೆಲ್ಲ ತೆಗೆಸಿದ್ದೀವಿ, ಎಲ್ಲ ಇದರಲ್ಲಿ ಎಲ್ಲ ಇದೆ ಸಂಪೂರ್ಣವಾಗಿ. ಇದರಲ್ಲಿ ಇದನ್ನು ನೀವು ಮೀಡಿಯಾ ಮಿತ್ರರಿಗೆ ನಾವು ಕೊಡ್ತೀನಿ, ಇದು ಪೂರ್ತಿಯಾಗಿ ನಾನು ನಿಮಗೆ ಕೊಡ್ತೀನಿ. ನೀವು ಇದನ್ನು ನೋಡಿ ಪರಿಶೀಲನೆ ಮಾಡಿ ನೀವು ಇದನ್ನು ಮಾಡಿ. 25 ಪ್ಲಾಟ್ ಅಂತ ತೆಗೆದಾರ ನೋಡ್ರಿ. ಇದು ಭೀ ಶರತ್ ಕುಮಾರ್ ನೋಡ್ತದ. ಇದು 27 ಪ್ಲಾಟ್ ತೆಗೆದಿದ್ದಾರೆ ಅವ್ರು. ಯಾವುದೇ ಗ್ರಾಮ ಪಂಚಾಯತ್ ಮೆಂಬರ್ಗಳಿಗೆ ಸದಸ್ಯರಿಗೆ ಮಾಹಿತಿನೇ ಇಲ್ಲ, ಪ್ರೊಸೀಡಿಂಗ್ ಕೂಡ ಮಾಡಿಲ್ಲ. ನೀವು 27 ಪ್ಲಾಟ್ ಯಾರು ತೆಗೆದಿದ್ರಿ? ನಿಮಗೆ ಏನು ಗೊತ್ತು ಈ ಊರ ಬಗ್ಗೆ? ಅದು ಜಾಗ ಯಾರ್ದು ಏನು ಗೊತ್ತೇ ಇಲ್ಲ ನಿಮಗೆ. 27 ಸೈಟ್ಗಳು ತೆಗೆದಿದ್ರಿ. ಇಲ್ಲ, ನಮಗೆ ಬಂದೇ ಇಲ್ಲ, ನಮಗೆ ಮಾಹಿತಿನೇ ಕೊಟ್ಟಿಲ್ಲ. ಅದು ಮಾಹಿತಿ ಕೊಟ್ಟಿಲ್ಲ ಯಾವುದು. ಈಗ ಮತ್ತು 14 ಲಕ್ಷ ಏನು ಇವ್ರು ಲೂಟಿ ಮಾಡಿದ್ದಾರೆ ನೀರು ನಿರ್ವಹಣೆದಾಗ. 14 ಲಕ್ಷ ಇದರ ಏನರ 8-9 ಎಸ್ಟಿಮೇಟ್ಗಳು ಮಾಡಿದ್ದಾರೆ. 9 ಎಸ್ಟಿಮೇಟ್ ನಮಗೆ ಯಾವುದೇ ಪಂಚಾಯತ್ ಮೆಂಬರ್ಗಳಿಗೆ ಮಾಹಿತಿ ಇಲ್ಲ. ಎಲ್ಲಾದರೂ ಪ್ರೊಸೀಡಿಂಗ್ದಾಗ ತೋರಿಸಿ ನಾವು 9 ಎಸ್ಟಿಮೇಟ್ ಮಾಡಿಸಿ ನಾನು ದುಡ್ಡು ತೆಗಿತೀನಿ ಅಂತೇಳಿ ಯಾರು ಗೊತ್ತಿಲ್ಲ. ಈ ದುಡ್ಡು ತೆಗೆದು ಇವ್ರು ಕೊಡಬೇಕಾಗಿರೋದು ಏನು ಅಲ್ಲಿ ಪೈಪು ಮೋಟರ್ಸ್ಗಳು ತಂದಿದ್ದಾರಲ್ಲ ಅವ್ರಿಗೆ ಕೊಟ್ಟಿಲ್ಲ. ಸಿದ್ಧಾ ರೋಡ್ ಅಂತಕ್ಕಂಥದ್ದಲ್ಲಿ ಗಾಂಧಿಗಂಜಲ್ಲಿ ಅವ್ರದ್ದು ಶಾಪ್ ಇದೆ, ಅವ್ರಿಗೆ ಕೊಟ್ಟೇ ಇಲ್ಲ. ಅವ್ರು ಕೂಡ ಮೊನ್ನೆ ತನಿಖೆಯಲ್ಲಿ ಬಂದಿದ್ರು, ನನಗೆ ಅಮೌಂಟ್ ಮುಟ್ಟಿಲ್ಲ ಅಂಥೇಳಿ. ಇವರೆಲ್ಲ ಲೂಟಿ ಹೊಡೆದು ನಮ್ಮ ಮೇಲೆ ಆರೋಪ ಹೊರಿಸಿದ್ರೆ ನಾವೇನು ಮಾಡಬೇಕು ಇದಕ್ಕೆ? ಜನಗಳಿಗೆ ನೀರಿಲ್ಲ. ಅಲ್ಲಿ ಎಷ್ಟು ದೊಡ್ಡ ಸಮಸ್ಯೆ ಇದೆ, ನೀರಿನ ಸಮಸ್ಯೆ. ನೀರು ಕೊಡಿಸಿ ಜನಗಳಿಗೆ. ಜನಗಳು ಏನು ಕೇಳ್ತಾ ಇದ್ದಾರೆ? ನಮಗೆ ನೀರು ಕೇಳ್ತಾ ಇದ್ದಾರೆ, ನೀರು ಕೊಡಿಸಿ ಅಂತ ಕೇಳ್ತಾ ಇದ್ದೀವಿ. ಸರ್, ಇನ್ನೊಂದು ಇಲ್ಲಿ ಬಡಾವಣೆಗೆ ಹೋಗಿ ನೋಡಿದ್ರೆ ಅಲ್ಲಿ ಜನರಿಗೆ ಕೇಳಿದ್ರೆ ನೀರು ನಮ್ಮ ಕಡೆ ಸರಿಯಾಗಿ ಸಮಯಕ್ಕೆ ಬರ್ತಾವೆ. ಡೈಲಿ ಮುಂಜಾನೆ 6 ಗಂಟೆ ಮಧ್ಯಾಹ್ನ 12 ಗಂಟೆ 1 ಗಂಟೆ ತನಕ ಬರ್ತಾವೆ. ಆಯಿತು 2 ಬೋರ್ವೆಲ್ ಕೂಡಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸರ್. ಅದ್ರ ಬಗ್ಗೆ ನಮ್ಮ ಆಣದೂರು ಗ್ರಾಮ ಪಂಚಾಯತ್ 3,500 ಹಿಡ್ಕೊಂಡು 4,000 ಜನಸಂಖ್ಯೆ ಇದೆ. ಈ 4,000 ಜನಸಂಖ್ಯೆದಾಗ ಕೆಲವೊಂದು ಏರಿಯಾಗಳಿಗೆ ಫುಲ್ ನೀರಿದೆ, ಅದು ನಾನು ಒಪ್ಕೊಳ್ತೀನಿ. ಯಾವ ಏರಿಯಾಗಳದಾಗ ನೀರಿಲ್ಲ ನಿಮ್ಗೆ ಅಲ್ಲಿ ಕರ್ಕೊಂಡು ಹೋಗ್ಬೇಕಿತ್ತು, ಅವ್ರು ಅಲ್ಲಿತ್ತು ಮಾತಾಡಬೇಕಿತ್ತು. ಈಗ ಜನಗಳಿಗೆ ಎಲ್ಲಿ ನೀರಿಲ್ಲ ಅಲ್ಲೇ ಹೋಗಿಲ್ಲ ಅವರು. ಎಲ್ಲಿ ಯಾವ ಏರಿಯಾದಲ್ಲಿ ನೀರು ಬರ್ತಾ ಇದೆ ಆ ಏರಿಯಾಕ್ಕೆ ಹೋಗಿ ನಿಮಗೆಲ್ಲ ತೋರಿಸಿದ್ದಾರೆ ಮಾಧ್ಯಮ ಮಿತ್ರರಿಗೆ. ಹಾಗಾಗಿ ಇದು ಭಾಳ ದೊಡ್ಡ ಅವರು ಹಗರಣ ಮಾಡಿದ್ದಾರೆ. ನಮ್ಮದು ಮುದ್ದೆ ಏನಿಲ್ಲ, ನಮ್ಮದು PDO ಅವ್ರು ಇಮಿಡಿಯೇಟ್ಲಿ ಸಸ್ಪೆಂಡ್ ಆಗಬೇಕು. ಇಷ್ಟೆಲ್ಲ ಹಗರಣ ಮಾಡಿದ್ದಾರೆ, ಇಮಿಡಿಯೇಟಾಗಿ ಸಸ್ಪೆಂಡ್ ಆಗಬೇಕು. ಜಿಲ್ಲಾಡಳಿತ ಇದು ಪೂರ ಸಂಪೂರ್ಣ ತನಿಖೆ ಮಾಡಬೇಕು. ಇದು ನಾವೆಲ್ಲ ಕೊಟ್ಟಿದ್ದೀವಿ ಅವ್ರಿಗೆ, ಪೂರ್ತಿಯಾಗಿ ಕೊಟ್ಟಿದ್ದೇವೆ. ತನಿಖೆ ಮಾಡಬೇಕು. ಒಂದು ವೇಳೆ ತನಿಖೆ ಮಾಡಲಿಲ್ಲ, ಆಣದೂರು ಗ್ರಾಮ ಪಂಚಾಯತ್ ಮುತ್ತಿಗೆ ಹಾಕಿ ಬೃಹತ್ ಪ್ರತಿಭಟನೆ ಹೋರಾಟ ನಾವಿಲ್ಲಿ ಮಾಡಬೇಕಾಗ್ತದೆ. ಹಾಗಾಗಿ ಎಚ್ಚರ ಕೊಡ್ತಾ ಇದ್ದೀವಿ ಜಿಲ್ಲಾಡಳಿತ. ಇಷ್ಟೇ ಬಯಸ್ತೀನಿ. ಈ ಪಂಚಾಯತಲ್ಲಿ 3 ತಿಂಗಳಿಂದ ಸತತ ಏನಪ್ಪ ಅಂದ್ರೆ PDO ವಿರುದ್ಧ ಹೋರಾಟ ನಡೆದಿದೆ. ಈ 3 ತಿಂಗಳಲ್ಲಿ ಸರ್ಕಾರದಿಂದ ಏನು ಅನುದಾನ ಬಂದಿರ್ತದೆ ಅಥವಾ ಯಾವುದ್ರ ಮಾಹಿತಿಗಳು ಯಾವ ಮೆಂಬರಿಗೆ ಮಾಹಿತಿನೇ ಇಲ್ಲ. ಅವ್ರು ಏನು ಮಾಡ್ತಾ ಇದ್ದಾರೆ ಏನಿಲ್ಲ ನಮಗಂತೂ ಏನೂ ಗೊತ್ತೇ ಇಲ್ಲ. ಇವಾಗೆಲ್ಲ ನಾವು ಹೋಗಿ ಬಂದಿದ್ದೇವೆ. ಅಲ್ಲಿ ಎಲ್ಲಿ ಯಾವ ಏರಿಯಾದಾಗ ಅನುಕೂಲ ಅದ ಅದೇ ಏರಿಯಾದಾಗ ಏನಪ್ಪ ಅಂದ್ರೆ ತೋರಿಸ್ತಾ ಇದ್ದಾರೆ. ಇವಾಗ ಇಲ್ಲಿ 3ನೇ ಬ್ಲಾಕಲ್ಲಿ ಹೋದಾಗ ನೋಡಿರಿ, ಅಲ್ಲಿ ಎಷ್ಟು ನೀರಿನ ಸಮಸ್ಯೆ ಇದೆ, ಎಷ್ಟು ಜನರು ಗೋಳಾಡ್ತಾ ಇದ್ದಾರೆ. ಅದು ಗೋಳು ಯಾರು ಕೇಳಬೇಕು? ಪಂಚಾಯತ್ ವ್ಯಾಪ್ತಿಯಲ್ಲಿ ಅಂತಂದ್ರೆ ಎಲ್ಲ ವಾರ್ಡ್ಗಳು ಏನಪ್ಪ ಅಂದ್ರೆ ಅಷ್ಟೇ ನೋಡಬೇಕದು. ಇವತ್ತು ತಾವುಗಳೆಲ್ಲ ನೋಡಿದ್ರಿ, ಅಲ್ಲಿ ಜನ ಎಷ್ಟು ಗೋವರಿತಾ ಇದ್ದಾರೆ, ಕೊಡಗಳು ತೊಗೊಂಡು ಬಂದು ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಲ್ಲಿ ನೀರಿಂದ ಇಲ್ಲ ಅಂತಂದೇಳಿ. ಅದಕ್ಕೆ ನಾವು ಇಷ್ಟೇ ಹೇಳತ್ತೀನಿ, ಇದು ಒಂದು ಸಮಸ್ಯೆ ಏನಪ್ಪ ಅಂದ್ರೆ PDO ಏನಂತಂದ್ರೆ ಹೋಗ್ಬೇಕಂತ ಎಲ್ಲರದ್ದು ಒಂದು ಇದು ಅದ. ಇದು ನಾವು ಯಾರು CO ಅವ್ರ ಬಲ್ಲಿ ಮತ್ತು EO ಅವ್ರ ಬಲ್ಲಿ, ಶಾಸಕರ ಬಲ್ಲಿ ಮತ್ತು ವಿಧಾನ ಪರಿಷತ್ ಸದಸ್ಯರ ಬಲ್ಲಿ ಮತ್ತು ಮಿನಿಸ್ಟರ್ ಬಲ್ಲಿ ಎಲ್ಲ ಹೋಗಿದ್ದೆವು. ಎಲ್ಲ ಹೋಗಿ ದಾಖಲಾತಿಗಳೆಲ್ಲ ತೊಗೊಂಡೆಲ್ಲ ಹೋಗಿ ಹೇಳಿದ್ರು ಇನ್ನೂವರೆಗೂ ಯಾರೂ ಇದು ಮಾಡ್ತಾಯಿಲ್ಲ. ಯಾಕೆ ಮಾಡ್ತಾಯಿಲ್ಲ? ನಮಗದು ಬೇಕು. ಈಗ ಮಾಡ್ತಾಯಿಲ್ಲ ಅಂತಾರೆ. ಇದರ ಪಂಚಾಯತ್ ಅಭಿವೃದ್ಧಿ ಹೆಂಗೆ ಆಗಬೇಕು?
ಈಗ ನಾವು ನಮ್ಮ ಒಂದೇ ಒಂದು ಬೇಡಿಕೆ ಅದ ನಮಗರ ಬೇರೆ ಇವ್ರು ಎಲ್ಲರೂ ಸೇರಿ ಶಾಸಕರು ಮತ್ತು ಉಸ್ತುವಾರಿ ಸಚಿವರು ಮತ್ತು MLC ಆಗಲಿ EO ಆಗಲಿ CO ಆಗಲಿ ನಮ್ಗೆ ಇಷ್ಟು ಜನರಿಗೆ ಏನಪ್ಪ ಅಂದ್ರೆ ಯಾವುದಾದ್ರು ಬೇರೆ ಪಂಚಾಯತ್ಗೆ ಕಳ್ಸ ಅಂತ ಹೇಳ್ರಿ, ಇಲ್ಲಾಂದ್ರೆ ಅವಕಾಶ ಇದ್ದಾರೆ, ಇಲ್ಲಾಂದ್ರೆ PDO ಅವ್ರಿಗೆ ಅವಕಾಶ ಇದ್ದರೆ ಅವ್ರಿಗೆ ಕಳ್ಸ ಅಂತ ಹೇಳ್ರಿ. ಇವೆರಡೂ ಆಗಲಿಲ್ಲ ಅಂತಂದ್ರೆ ರಾಜೀನಾಮೆ ಕೊಟ್ಟು ಮನೆ ಕೂಡ ಅಂತ ಹೇಳ್ರಿ. ನಿಮ್ಮ ಮೂಲ ಉದ್ದೇಶ ಏನದ ರೀ ನಾಯಕರೇ? ಇವಾಗ ನಮ್ಮ ಮೂಲ ಉದ್ದೇಶ ಏನದ ಅಂತಂದ್ರೆ ಇಲ್ಲಿ ಪಂಚಾಯತ್ ಮೇಡಮ್ ನಮ್ಗೆ ಯಾರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಯಾವುದೇ ವಿಷಯ ಕೇಳ್ತಾ ಇಲ್ಲ, ಇದು ಏನು ಮಾಡ್ಬೇಕಂತ ಏನೂ ಹೇಳ್ತಾನೆ ಇಲ್ಲ. ಇವತ್ತು ಮನೆಗಳೆಲ್ಲ ಬಂದವು, ಇನ್ನೂ ತನಕ ಕ್ಲಾರಿಫೈ ಇಲ್ಲ. ಮನೆಗಳು ಎಷ್ಟು ಬಂದು ಎಷ್ಟು GPS ಮಾಡ್ಯಾರ, ಎಷ್ಟು ಮಾಡಿಲ್ಲ, ಆಯಾ ವಾರ್ಡ್ ಆಯಾ ಸದಸ್ಯರಿಗೆ ಗೊತ್ತಿಲ್ಲ. ಇವತ್ತು ನಾವು ಸದಸ್ಯರು ಇದ್ರ ಬಿ ಇವತ್ತು ನಮ್ಮ ವಾರ್ಡ್ನಾಗ ಎಷ್ಟು GPS ಆಗ್ಯಾವ ಅಂತ ನಮಗಿಲ್ಲ, ನಮಗೆ ಕರ್ಕೊಂಡು ಹೋಗೋರು ಇದು ಮಾಡಿಲ್ಲ. ಆಯಾ ವಾರ್ಡಿಂದು ಸದಸ್ಯರೊಂದಿಗೆ ಕರ್ಕೊಂಡು ಹೋಗ್ಬಿಟ್ಟು GPS ಮಾಡಿಸಿದ್ದೀವಿ ಅಂತ ಮೇಡಮ್ ಹೇಳ್ತಾ ಇದ್ರು. ಅದ್ರದ್ದು ಓಪನ್ ಮಾಡಂತ ಹೇಳ್ರಿ, ಅಲ್ಲಿ GPS ಮಾಡಿದಾಗ ಅಲ್ಲಿ ಫೋಟೋ ಬರ್ತಾವಲ್ಲ. ಈಗ ಕೆಲವ್ರು ಏನಪ್ಪ ಅಂದ್ರೆ ವಾರ್ಡ್ಗಳದಾಗ ಅಂತಂದ್ರೆ ಆ ಮೆಂಬರ್ಗೆ ಗೊತ್ತಿಲ್ಲ, ಅವ್ರು GPS ಮಾಡ್ಕೊಂಡು ಬಂದಾರೆ. ಅದು ಯಾಕೆ ಮಾಡ್ಕೊಂಡು ಬಂದಾರೆ? ಇನ್ಕ್ವೈರಿ ಮಾಡ್ಬೇಕದು. ಅಲ್ಲಿ ಏನು ದುಡ್ಡು ತೊಗೊಂಡು ಮಾಡಿದ್ರ ಅಥವಾ ಅವ್ರ ಸದಸ್ಯರು ಏನು ಅದು ಎಲಿಜಿಬಲ್ ಇದ್ದರು ಬ್ಯಾಡ ಅಂತಂದು ಹಿಂಗೋಸ್ಕರ ಮಾಡಿದ್ರೆ ಏನು ಮಾಡೋದು ಪ್ರೂವ್ ಆಗಬೇಕದು. ಅದು ಮೆಂಬರ್ಗೆ ಗೊತ್ತಿಲ್ಲದೇ ಮಾಡ್ಯಾರ ಅಂತಂದ್ರೆ ಅದಕ್ಕಿಂತ ಇನ್ಕ್ವೈರಿ ಆಗಬೇಕು. ಅಂದ್ರೆ ಅಲ್ಲೇನು ದುಡ್ಡು ತೊಗೊಂಡ್ರೆ ಏನು ಮಾಡ್ಯಾರ ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಮೆಂಬರ್ಗೆ ಇಲ್ದೇ ವಾರ್ಡ್ನಾಗ ಹೆಂಗೆ ಯಾರಿಗೆ ಕರ್ಕೊಂಡು ಹೋದರು ಅದು ಬೇಕಲ್ಲ. ಅದು ವಾಟರ್ ಸಪ್ಲೈಯಲ್ಲಿ ಏನಪ್ಪ ಅಂತಂದ್ರೆ 15 ಲಕ್ಷ ವಾಟರ್ ಸಪ್ಲೈಗೆ 4 ಲಕ್ಷ ಚಿಲ್ಲರು ಮತ್ತು ರಿಪೇರಿಗೆ ಮೋಟ್ರ್ ಎತ್ತದಂತ ಹೇಳೋದು 4.5 ಲಕ್ಷ ರೂಪಾಯಿನ ಇಕ್ಕಿಂದಿತ್ತು. JJMದಾಗ ಏನಪ್ಪ ಅಂತಂದ್ರೆ 7 ಲಕ್ಷ ರೂಪಾಯಿ ಎಲ್ಲ ಸೇರಿದ್ರೆ 15 ಲಕ್ಷ ಚಿಲ್ಲರ್ ಆಯ್ತಾ ಇದೆ. ಬಟ್ ಅದರಲ್ಲಿ ಇನ್ಕ್ವೈರಿ ಬಂದಾಗ ಏನಂದ್ರೆ 5,53,000 ಚಿಲ್ಲರೇನೋ ಅವರು ಮಾಹಿತಿ ಕೊಟ್ಟಿದ್ದಾರೆ. ಅದು ಇನ್ನೂ ಮಾಹಿತಿ ಇನ್ನೂ ಕೊಟ್ಟಿಲ್ಲ. ಇನ್ಕ್ವೈರಿ ಬಂದಿನ ದಿವಸ ಅದನ್ನು ಇನ್ನೂ ಕ್ಲಿಯರಿಟಿ ಇಲ್ಲ. ಒಂದು ಸಿದ್ಧಾರೂಢ ಅಂಬರಿಗೆ 2,23,000 ಹಾಕಿದ್ದಾರೆ. ಮತ್ತು ಇಲ್ಲಿ ಮೋಟ್ರ್ ಎತ್ತರ ಇಳಿಸಿರ್ತಾರೆ ಮೆಕ್ಯಾನಿಕ್, ಅವ್ರಿಗೆ ಏನಪ್ಪ ಅಂತಂದ್ರೆ 2,10,000 ಹಾಕಿದ್ದಾರೆ. ಇನ್ನೂ ಒಂದೇನೋ ಎರಡು ಮೋಟ್ರ್ ಪರ್ಚೇಸ್ ಮಾಡ್ತಿದ್ದೆ ಅಂತೇಳಿ 1 ಲಕ್ಷ ಕೊಟ್ರಂತ. ಇವೆಲ್ಲ ಸೇರಿದ್ರೆ 5,33,000 ಆಗ್ಲತ್ತದ. 15 ಲಕ್ಷ ಚಿಲ್ಲರ್ನಲ್ಲಿ ಏನಪ್ಪ ಅಂದ್ರೆ 5 ಲಕ್ಷ ಚಿಲ್ಲರ್ ಖರ್ಚಾಗಿದೆ, ಇನ್ನೂ ಬಾಕಿ 10 ಲಕ್ಷ ರೂಪಾಯಿದ ಇನ್ನು ಮಾಹಿತಿನೇ ಕೊಟ್ಟಿಲ್ಲ. ಇದೊಂದು ತಮ್ಮ ಗಮನ ತಿಳಿಸ್ಲಿಕ್ಕೆ ಬಯಸ್ತೀನಿ ನಾನು. ಶಾಂತಕುಮಾರ್ ಬಸೆಟ್ಟಿ ಅಂತ ಫಸ್ಟ್ ವಾರ್ಡ್ ಸದಸ್ಯ. ಆ ವಾರ್ಡಿನಲ್ಲಿ ಭಾಳಷ್ಟು ಸಮಸ್ಯೆ ಇದೆ ಸರ್. ನೀರಿಲ್ಲ, ಲೈಟ್ ಇಲ್ಲ, ಡ್ರೈನ್ ಕ್ಲೀನ್ ಇಲ್ಲ. ಯಾಕಿಲ್ರಿ? ಏನು ಕೇಳಿದ್ರು ಸ್ಪಂದನೆ ಇಲ್ಲ. ನೀವು ಅಲ್ಲಿಂದ ವಾರ್ಡಿಂದು ಏನಿದ್ರು ಮೆಂಬರ್ ಇದ್ದು ಜನ ನಮ್ಗೆ ಆರ್ಸಿ ಹಾಕಿ ಕಳಿಸ್ಯಾರ, ಏನಾರು ಮಾಡ್ತಾರ ಅಂತ ಕಳಿಸಿದಿರ್ಬೇಕಲ್ಲ ಸರ್. ನಾವು ಇವ್ರಿಗೆ ಕೇಳಿದ್ರೆ ನಾ ಅವ್ರಿಗೆ ಹೇಳ್ತೀನಿ, ನೀವು ಇವ್ರಿಗೆ ಹೇಳ್ತೀನಿ, ನಮ್ಗೆ ರೆಸ್ಪಾನ್ಸೇ ಇಲ್ಲ ಸರ್. ಈಗ ನಾವು ಯಾರಿಗೆ ಕೇಳ್ಬೇಕು ಸರ್? ಈಗ PDO ಅವ್ರಿಗೆ ಕೇಳಿದ್ರು PDO ಅವ್ರಿಗೆ ಹೇಳ್ತಾರೆ, ನಾ ಅವ್ರಿಗೆ ಹೇಳ್ತೀನಿ, ಇವ್ರಿಗೆ ಹೇಳ್ತೀನಿ ಅಂತ. ನಾವು ಆ ಬಜೆಟ್ನಾಗ ಅಷ್ಟು ಖರ್ಚು ಮಾಡಿದ್ದೀವಿ, ಈ ಬಜೆಟ್ನಾಗ ಇಷ್ಟು ಖರ್ಚು ಮಾಡಿದ್ದೀವಿ, ಆ ವಾರ್ಡಿಗೆ ಅಷ್ಟು ಮಾಡಿದ್ದೀವಿ, ಈ ವಾರ್ಡಿಗೆ ಅಷ್ಟು ದುಡ್ಡು ಇಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟೆಲ್ಲ ಮಾಡಿದ್ರೆ ನಮ್ಗೆ ಚರಂಡಿ ಸೌಲಭ್ಯಗಳು ಸಿಗ್ಬೇಕಲ್ಲ ಸರ್. ಯಾವ ಖರ್ಚು ಮಾಡಿದ್ರೆ ಸಿಗ್ಬೇಕಲ್ಲ ಸರ್. ಅದು ಕೇಳಿದೆ ಸರ್, ಕೇಳಿದ್ರೆ ರೆಸ್ಪಾನ್ಸೇ ಇಲ್ಲ. ಇಲ್ಲ. ಇವಾಗ ಅಲ್ಲಿ 4 ಸ್ಕೂಲ್ ಇದೆ, ಮಕ್ಕಳಿಗೆ ಕುಡಿಯೋಕೆ ನೀರಿಲ್ಲ. ಆಮೇಲೆ ಚರಂಡಿ ಇದೆ, ದಾಟಕ್ಕೆ ಮಕ್ಕಳು ಅಂಗನವಾಡಿ ಹೋಗ್ಬೇಕಾದ್ರೆ ದಾಟ್ಕೊಂಡು ಹೋಗ್ಬೇಕಾದ ಕೆಸರಲ್ಲಿ. ಬೇಕಾದ್ರೆ ನೀವು ಒಂದ್ಸರಿ ತೋರಿಸ್ಕೊಂಬರ್ತೀನಿ ಅಲ್ಲಿ. ಏನು ರೆಸ್ಪಾನ್ಸೇ ಇಲ್ಲ ಸರ್. ಒಂದು ಕೇಳಿದ್ರೆ ಅವ್ರು ಒಂದು ಕಡೆ ಆಯ್ತು ಮಾಡಿಸ್ತೀವಿ ಅಂತಾರೆ, ಮುಗಿದೋಯ್ತು. ದುಡ್ಡಿಲ್ಲ.